ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತು ವರ್ಷದ ಕಡೆ ದಿನ, ಲಾಸ್ಟ್ ಡೇ ಆಫ್ 2023. ಈ ವರ್ಷದ ಕಡೆ ರೀಡಿಂಗ್ ಇದು. ಸೊ ಇವತ್ತಿನ ರೀಡಿಂಗಲ್ಲಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಸ್ಪೆಷಲ್ ಮೆಸೇಜ್, ಇಯರ್ ಎಂಡ್ ಮೆಸೇಜ್ ಕೊಡಬೇಕು ಅಂತ ಬಂದಿದ್ದಾರೆ. ಈ ವರ್ಷ ನಾವೇನೆಲ್ಲ ಮಾಡಿದ್ವಿ, ಏನೆಲ್ಲ ಸಾಧಿಸಿದ್ವಿ, ಏನೆಲ್ಲ ಗಳಿಸಿದ್ವಿ, ಕಳ್ಕೊಂಡ್ವಿ, ಅದನ್ನು ಆ್ಯಸ್ ಅ ಸಮ್ಮರಿ ನಮಗೆ ಇವತ್ತು ವೈ ದೇ ಆರ್ ಪ್ರೌಡ್ ಆಫ್ ಅಸ್, ಯಾಕೆ ಅವ್ರಿಗೆ ನಮ್ಮ ಮೇಲೆ ಹೆಮ್ಮೆ ಇದೆ 2023ನಲ್ಲಿ ನಾವು ಮಾಡಿದಂಥ ಚಾಯ್ಸಸ್ ಇರ್ಬೋದು, ಲೈಫ್ ಲೆಸನ್ಸ್ ಕಲ್ತಿರೋದಿರ್ಬೋದು, ಎಲ್ಲನೂ ಕಂಪ್ಲೀಟಾಗಿ ಅಕ್ಯುಮುಲೇಟೆಡ್ ಆಗಿ ವೈ ಆರ್ ದೇ ಹ್ಯಾಪಿ ಆ್ಯಂಡ್ ಪ್ರೌಡ್ ನಮ್ಮ 2023 ಜರ್ನಿ ಬಗ್ಗೆ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ವೆರಿ ಸ್ಪೆಷಲ್ ಟ್ಯಾರೋ ರೀಡಿಂಗ್, ಇಯರ್ ಎಂಡ್ ರೀಡಿಂಗ್. ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ನಮಗೆ ಕಡೆ ಮೆಸೇಜಸ್ಸು ನಾವು 2024ಗೆ ಮೂವ್ ಆಗೋದಕ್ಕೆ ಮುಂಚೆ. ಆಲ್ ರೈಟ್, ಸೊ ಶುರು ಮಾಡೋಣ ಇವತ್ತಿನ ಟ್ಯಾರೋ ರೀಡಿಂಗ್ನ. ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಶೆಲ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಶೆಲ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಸ್ಪೆಷಲ್ ಮೆಸೇಜಸ್, ಇಯರ್ ಎಂಡ್ ಮೆಸೇಜಸ್ 2024ಗೆ ಹೋಗೋದಕ್ಕೆ ಮುಂಚೆ. ವೈ ಆರ್ ದೇ ಪ್ರೌಡ್ ಆಫ್ ಯು, ಯುವರ್ ಜರ್ನಿ ಇನ್ 2023. ಆಲ್ ರೈಟ್, ಶುರು ಮಾಡೋಣ. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಶೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್. ನನಗೆ ಫಸ್ಟ್ ಮೆಸೇಜ್ ನಿಮ್ಮ ಗ್ರೂಪ್ಗೆ ಎಂಟರ್ ಆಗ್ತಿದ್ದಂಗೆ ಬಂದಂಥ ಫಸ್ಟ್ ವರ್ಡ್ ಗ್ರೂಪ್ ನಂಬರ್ 1 ಸ್ಟ್ರಾಂಗರ್, ಹಾರ್ಡರ್, ಲೈಕ್ ಅ ಫೈಟರ್. ಓಕೆ, ಈ ಥರ ಮೆಸೇಜಸ್ ಬರ್ತಾ ಇರೋದು. ಲೈಕ್ 2023 ವಾಸ್ ನಾಟ್ ಈಸಿ, ತುಂಬ ಈಸಿಯಾಗಿ ಏನಿರಲಿಲ್ಲ. ದೆರ್ ವಾಸ್ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್, ಅಬ್ಸ್ಟಕಲ್ಸ್ ಇರ್ಬೋದು, ಸೆಟ್ ಬ್ಯಾಕ್ಸ್ ಇರ್ಬೋದು. ಐ ಡೋಂಟ್ ನೋ, ಲೈಕ್ ಮೇ ಬಿ 2023ನಲ್ಲ ಅಂದರೂ ಪಾಸ್ಟಲ್ಲಿ ಸ್ವಲ್ಪ ಡಿಫಿಕಲ್ಟ್ ಪೀರಿಯಡ್ನ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. 2023ನಲ್ಲಿ ನೀವು ಲೈಫ್ನ ಇನ್ನೂ ಸೀರಿಯಸ್ ಆಗಿ ತೊಗೊಂಡು ಯಾಕೆ ಈ ರೀತಿ ಆಯಿತು ಅಂಥೇಳಿ ಪಾಸ್ಟನ್ನು ಆಕ್ಸೆಪ್ಟ್ ಮಾಡಿಕೊಂಡು, ಅಕ್ನಾಲೇಜ್ ಮಾಡಿಕೊಂಡು, ಆ ಒಂದು ಪರಿಸ್ಥಿತಿಯಿಂದ ಏನನ್ನು ಕಲಿಬೇಕು ಅದನ್ನು ಕಲ್ತ್ಕೊಂಡು ಕಲಿಯುವಂಥ ಪ್ರಯತ್ನ ಮಾಡಿ, ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಬಿಟ್ ಬೈ ಬಿಟ್, ಸ್ಟೆಪ್ ಬೈ ಸ್ಟೆಪ್ ಅದನ್ನು ಏನನ್ನು ಕಲ್ತ್ರೆ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದಂಥ ಇಯರು 2023 ನಿಮ್ಮದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೇ ಆರ್ ವೆರಿ ಪ್ರೌಡ್. ನಿಮ್ಮ ಆ ಧೈರ್ಯನ, ಮುಂದೆ ಹೋಗಬೇಕು ಅಂತ ಮಾಡಿದ್ದ ನಿರ್ಧಾರನ ಯುವರ್ ಫ್ಯಾಮಿಲಿ, ಯುವರ್ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಸ್ಪಿರಿಟ್ ಗೈಡ್ಸ್ ಬಂದು ಅಕ್ನಾಲೇಜ್ ಮಾಡ್ತಾ ಇದ್ದಾರೆ. ದೇ ಆರ್ ಸೋ ಪ್ರೌಡ್ ಆಫ್ ಯು. ನೀವು ನಿಮ್ಮ ಪಾಸ್ಟನ್ನು ಬಿಟ್ಟು ಮುಂದೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇರೋದಕ್ಕೆ. ನೀವು ಈ ಪಾಸ್ಟಲ್ಲಿ ಯಾವುದು ಪೇನ್ಫುಲ್ ಈವೆಂಟ್ಸ್ ಆಗಿಲ್ಲ ಅಂದ್ರೂ ಮೇ ಬಿ ನಿಮ್ಮ ಕರಿಯರ್ನಲ್ಲಿ, ಜಾಬಲ್ಲಿ ದೇರ್ ವಾಸ್ ನೋ ಮಚ್ ಗ್ರೋತ್ ಅಂತ ಅನಿಸುತ್ತೆ. ಸೊ ಬಟ್ ನೀವು ಅದನ್ನು ಬಿಡ್ದಿರ, ನೀವು ಧೈರ್ಯವಾಗಿ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೆ ಇದ್ದೀರಾ. 2023ನಲ್ಲಿ ಯು ಬಿಕಮ್ ಈವನ್ ಮೋರ್ ಸ್ಟ್ರಾಂಗರ್, ಡಿಟರ್ಮೈಂಡ್. ಅಂದರೆ ನಾನು ಏನನ್ನಾದರೂ ಮಾಡಲೇಬೇಕು, ಏನನ್ನಾದರೂ ಸಾಧಿಸಲೇಬೇಕು, ಇಷ್ಟೊಂದು ನಾನು ಸೆಟಲ್ ಆಗೋದು ಅಥವಾ ನನ್ನ ಕಂಫರ್ಟ್ ಝೋನಲ್ಲಿರೋದು, ಈ ಒಂದು ಸಿಚುವೇಶನಿಂದ ನಾನು ಆಚೆ ಬರಬೇಕು, ನಾನು ಧೈರ್ಯವಾಗಿ ಮುಂದೆ ಹೋಗಬೇಕು, ನನಗೇನು ಬೇಕು ಅದನ್ನು ನಾನು ಕೇಳಬೇಕು. ನಿಮ್ಮ ಬಾಸ್ ಹತ್ರ ಇರ್ಬೋದು, ಇಲ್ಲ ರಿಲೇಷನ್ಶಿಪ್ ಇದ್ದರೆ ನಿಮ್ಮ ಪಾರ್ಟ್ನರ್ ಹತ್ರ ಇರ್ಬೋದು. ಇನ್ ಜನರಲ್ ಆಗಿ ಆ ಧೈರ್ಯ, ಸ್ವಲ್ಪ ಬೋಲ್ಡ್ನೆಸ್ ಜಾಸ್ತಿ ಆಗಿದೆ ನಿಮಗೆ 2023ನಲ್ಲಿ. ಇದಕ್ಕೆ ಮುಂಚೆ ನಿಮ್ಮನ್ನು ನೀವು ಏನು ಕೈಯಲ್ಲಿ ಆಗದೇ ಇರೋವಂಥ ಅಸಹಾಯಕರು ಥರ ನಿಮ್ಮನ್ನು ನೀವು ಟ್ರೀಟ್ ಮಾಡಿರ್ಬೋದು. ಐ ಆಮ್ ಹೆಲ್ಪ್ಲೆಸ್, ಐ ಆಮ್ ಅ ವಿಕ್ಟಿಮ್ ಅಂತ ಹೇಳಿ. ಬಟ್ 2023ನಲ್ಲಿ ಅದನ್ನೆಲ್ಲ ಹಿಂದೆ ಬಿಟ್ಟು ನಿಮ್ಮ ಒಂದು ಶಕ್ತಿ ಏನು ಅಂತ ಹೇಳಿ ನೀವು ಅರ್ಥ ಮಾಡಿಕೊಂಡು ಅದನ್ನು ತಿಳ್ಕೊಳ್ತಾ ಇದ್ದೀರಾ. ತಿಳ್ಕೊಳ್ಳೋದ್ರ ಜೊತೆಗೆ ಅದನ್ನು ಅಳವಡಿಸ್ಕೊಳ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೇ ಆರ್ ವೆರಿ ಪ್ರೌಡ್ ಆಫ್ ಯು. ಯು ಆರ್ ಅ ಫೈಟರ್. ಎಷ್ಟೇ ಸಲ ಬಿದ್ರೂ ನಾವು ಮೇಲೆದ್ದು ನಿಂತ್ಕೊಂಡು ನಾವು ಧೈರ್ಯವಾಗಿ ಮುಂದೆ ಹೋಗೋವಂಥ ಪ್ರಯತ್ನನ ಪದೇ ಪದೇ ಮಾಡ್ತಾ ಇರೋದು. ಬಿಕಾಸ್ ಯು ಆರ್ ಅ ಫೈಟರ್. ಗ್ರೂಪ್ ನಂಬರ್ 1 ಯು ಗೈಸ್ ಆರ್ ಫೈಟರ್. ಯು ಹ್ಯಾವ್ ಬಿಕಮ್ ಸೋ ಸ್ಟ್ರಾಂಗರ್ 2023ನಲ್ಲಿ. ಮೇ ಬಿ ನಿಮ್ಮ ಇಡೀ ಲೈಫ್, ಎಷ್ಟು ವರ್ಷ ನೀವು ಜೀವನ ಮಾಡಿದ್ದೀರಾ ಈ ಭೂಮಿ ಮೇಲೆ, ಮೇ ಬಿ 2023ನಲ್ಲಿ ನೀವು ಯಾರು ಅನ್ನುವಂಥ ಒಂದು ತಿಳುವಳಿಕೆ ನಿಮಗೆ ಜಾಸ್ತಿ ಆಗ್ತಾ ಇರೋದು. ಇದೇ ಮೊದಲನೇ ಟೈಮ್ ಅಂತ ಅನಿಸುತ್ತೆ. ಇದಕ್ಕೆ ಮುಂಚೆ ಜನರು ಯಾವ ರೀತಿ ಟ್ರೀಟ್ ಮಾಡ್ತಿದ್ರು, ಹೆಂಗೆ
ಅಂದರೆ ಹಾಗೆ ಜೀವನ ನಡೀತಿತ್ತು ಅಥವಾ ಯಾರು ಯಾವ ರೀತಿ ಬೇಕಾದರೂ ಟ್ರೀಟ್ ಮಾಡ್ಬೋದು ಅನ್ನೋಂಥ ಒಂದು ಸಿಚುವೇಶನಲ್ಲಿ ಇದ್ರಿ ಅಂತ ಅನಿಸುತ್ತೆ. ಬಟ್ 2023ನಲ್ಲಿ ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ಹೂ ಆರ್ ಯು, ನಿಮ್ಮ ಒಂದು ವ್ಯಾಲ್ಯೂ ಸಿಸ್ಟಮ್ನ ಅರ್ಥ ಮಾಡಿಕೊಂಡು ಮುಂದೆ ಹೋಗುವಂಥ ಪ್ರಯತ್ನ ಪಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೇ ಆರ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಯು. ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಂಡಿದ್ದಕ್ಕೆ, ನಿಮ್ಮನ್ನು ನೀವು ಬಿಟ್ಕೊಡ್ದಿರ ಮತ್ತೆ ಮತ್ತೆ ಮುಂದೆ ಹೋಗುವಂಥ ಪ್ರಯತ್ನ ಪಡ್ತಾ ಇರೋದಕ್ಕೆ ದೇ ಆರ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಯು. ವಿ ಆರ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಯು. ಆ್ಯಂಡ್ ಇನ್ನೊಂದು ಮೆಸೇಜ್ ಬರ್ತಾ ಇರೋದು, ಈ ಮೆಸೇಜ್ ಮಧ್ಯದಲ್ಲಿ ಸ್ಟಾಪ್ ಮಾಡಿಬಿಟ್ಟು ದೆರ್ ಇಸ್ ಅನದರ್ ಮೆಸೇಜ್. ಲೈಕ್ ನಿಮ್ಮನ್ನು ನೀವು ಹೆಂಗೆ ಹೊರಗಡೆ ಜನರು ಏನೇ ಕಮೆಂಟ್ ಮಾಡಿದ್ರು ಅಥವಾ ಯಾರು ಏನೇ ಹೇಳಿದ್ರು ಅದು ನಿಮಗೆ ಎಫೆಕ್ಟ್ ಆಗದೆ ಇರೋ ಥರ ನಿಮ್ಮನ್ನು ನೀವು ಹೆಂಗೆ ನೋಡ್ಕೋಬೇಕು ಅನ್ನೋದನ್ನು ಕಲಿತಿದ್ದೀರಾ ಅಂತ ಅಂದ್ಕೊಳ್ತೀನಿ 2023ನಲ್ಲಿ. ಯಾಕೆಂದರೆ ಮುಂಚೆ ತುಂಬ ಸೆನ್ಸಿಟಿವ್ ಇದ್ರಿ ಅನಿಸುತ್ತೆ. ಯಾರಾದರೂ ಏನಾದರೂ ಹೇಳಿದ ತಕ್ಷಣ ಅದು ನಿಜ ಅಂತ ನಂಬಿಡೋದಿರ್ಬೋದು, ಅಥವಾ ಹೌದೇನೋ ನನ್ನ ಕೈಲಿ ಅದಾಗಲ್ವೇನೋ ಅಂತ ಹೇಳಿ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡುವಂಥ ಸಿಚುವೇಶನ್ಸ್ ಇರ್ಬೋದು. ಬಟ್ 2023ನಲ್ಲಿ ಹೊರಗಡೆಯಿಂದ ಆಗೋ ಇನ್ಫ್ಲೂಯೆನ್ಸಸ್ಸು ಮತ್ತು ಜನರು ಒಪಿನಿಯನನ್ನು ನೀವು ಅಷ್ಟು ಸೀರಿಯಸ್ ಆಗಿ ತೊಗೊಳ್ದಿರ ನಿಮ್ಮನ್ನು ನೀವು ನಂಬೋವಂಥದ್ದನ್ನ ಕಲಿತಾ ಇರ್ಬೋದು. ಕೆಲವರು ಬೌಂಡ್ರಿ ಸೆಟ್ ಮಾಡೋದನ್ನ ಕಲ್ತಿರ್ಬೋದು. ಹೆಂಗೆ ಯಾರನ್ನು ಯಾವ ಒಂದು ಜಾಗದಲ್ಲಿ ಇಡಬೇಕು, ಯಾರಿಗೆ ನಿಮ್ಮ ಜೀವನದ ಬಗ್ಗೆ ಮಾತಾಡೋ ಅಂಥ ಪರ್ಮಿಷನ್ ಇದೆ, ಯಾರಿಗಿಲ್ಲ ಅನ್ನುವಂಥ ಒಂದು ಬೌಂಡ್ರಿನ ಕಲ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಯು ಆರ್ ಗ್ರೋಯಿಂಗ್ ವೆರಿ ವೆರಿ ಸ್ಟ್ರಾಂಗರ್. ಗ್ರೂಪ್ ನಂಬರ್ 1 ಕೆಲವ್ರಿಗೆ ಇದನ್ನು ಆಮೇನ ತೋರಿಸ್ತಾ ಇದ್ದಾರೆ. ಟಾರ್ಟಾಯ್ಸ್ ನಿಮ್ಮ ಲೈಫ್ ಬಂದು ಇಟ್ ಮೇ ಬಿ ವೆರಿ ವೆರಿ ಸ್ಲೋ ಮೂವಿಂಗಲ್ಲಿ ಬರ್ತಾ ಇದೆ ಅಂತ ಬರ್ತಿತ್ತು ಅಂತ ಅನಿಸುತ್ತೆ. 2023ನಲ್ಲಿ ಆಮೆ ಆ ಶೆಲ್ಲಿಂದ ಆಚೆ ಬರುತ್ತಲ್ಲ, ಆ ರೀತಿ ಯು ಆರ್ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್. ನಿಮ್ಮ ಕಂಫರ್ಟ್ ಝೋನನ್ನು ಬಿಟ್ಟು ಸ್ವಲ್ಪ ಆಚೆ ಬಂದು ಎಕ್ಸ್ಪ್ಲೋರ್ ಮಾಡುವಂಥ ಎಫರ್ಟ್ ಅಥವಾ ಪ್ರಯತ್ನ ಪಟ್ಟಿರೋದಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೇ ಆರ್ ವೆರಿ ವೆರಿ ಪ್ರೌಡ್ ಆಫ್ ಯು. 2023 ಆ್ಯಕ್ಚುಲಿ ಹ್ಯಾಸ್ ಬೀನ್ ಅ ಟರ್ನಿಂಗ್ ಪಾಯಿಂಟ್. ನಿಮಗೆ ಹೊಸ ವಿಚಾರ ತಿಳ್ಕೊಳ್ಳೋದ್ರಲ್ಲಿ ಇರ್ಬೋದು, ಹೊಸದನ್ನು ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಹೊಸ ಇಂಪ್ಲಿಮೆಂಟೇಷನ್ಸ್ ಇರ್ಬೋದು ನಿಮ್ಮ ಜೀವನದಲ್ಲಿ. ಸೋ ಸಾರಿ, ಶಫಲ್ ಮಾಡಬೇಕಾದ್ರೆ ಐ ಮೂವ್ ದ ಕ್ಯಾಮ್ರಾ. ಸೊ ಓವರಾಲ್ ಆಗಿ ಯು ಆರ್ ಬಿಕಮಿಂಗ್ ವೆರಿ ವೆರಿ ಸ್ಟ್ರಾಂಗರ್. ಸೊ ಕೆಳಗಡೆ ಕಮೆಂಟ್ ಮಾಡಿ, ಐ ಆಮ್ ಸ್ಟ್ರಾಂಗರ್, ಐ ಆಮ್ ಅ ಫೈಟರ್. Like you are just amazing, you are growing stronger. Group number 1, look at that, we have Knight of Wands. First card we have Knight of Wands. Such a beautiful card. ನೀವು ಮತ್ತೆ ಜೀವನನ ಪ್ರೀತಿಸೋದನ್ನ ಕಲ್ತಿರ್ಬೋದು. ಮೇ ಬಿ ಹಾರ್ಟ್ ಬ್ರೇಕಿಂದ ಅಥವಾ ನಿಮ್ಮ ಜೀವನನ ನಿಮ್ಮನ್ನು ನೀವು ಶಟ್ ಡೌನ್ ಮಾಡ್ಕೊಂಡಿರ್ಬೋದು ತುಂಬ ಕಾಲ. ಏನಿದೆ ಈ ಜೀವನದಲ್ಲಿ, ಇನ್ನೇನಿಲ್ಲ ಅನುಭವಿಸೋದಕ್ಕೆ, ಲೆಟ್ ಮಿ ಜಸ್ಟ್ ಬಿ ಲೈಕ್ ದಿಸ್, ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ನಿಮ್ಮನ್ನು ನೀವು ಬಿಟ್ಕೊಟ್ಟಿರ್ಬೋದು ಅಥವಾ ಜೀವನದ ಮೇಲೆ ಆಸಕ್ತಿ ಕಳ್ಕೊಂಡಿರ್ಬೋದು ಪಾಸ್ಟಲ್ಲಿ. ಬಟ್ 2023ನಲ್ಲಿ ಮತ್ತೆ ಆ ಆಸಕ್ತಿನ, ಜೀವನದ ಬಗ್ಗೆ ಆಸಕ್ತಿನ, ನಿಮ್ಮ ಬಗ್ಗೆ ಇರೋ ಆಸಕ್ತಿನ ನೀವು ಮತ್ತೆ ರೀಎನರ್ಜೈಸ್ ಮಾಡಿ ಯು ಆರ್ ಸ್ಟಾರ್ಟಿಂಗ್ ಅಗೇನ್ ಅಂತ ಅನ್ಸುತ್ತೆ. ಮತ್ತೆ ಇಲ್ಲಿ ದೇರ್ ಇಸ್ ಅ ಹಾರ್ಸ್ ಹಿಯರ್. ದಿಸ್ ಈಸ್ ಅಬೌಟ್ ಎನರ್ಜಿ, ಯೋರ್ ಪವರ್, ನಿಮ್ಮ ಇಂಡಿಪೆಂಡೆನ್ಸ್, ನಿಮ್ಮ ವ್ಯಾಲ್ಯೂ ಸಿಸ್ಟಮ್. ಸೊ ಓವರಾಲ್ ಆಗಿ ನಿಮ್ಮನ್ನು ನೀವು ತಿಳ್ಕೊಂಡು ನಿಮ್ಮ ವಾಯ್ಸ್ ಏನು, ನಿಮ್ಮ ರಿದಮ್ ಏನು, ನಿಮ್ಮ ಮ್ಯೂಸಿಕ್ ಏನು, ನಿಮ್ಮ ಇಂಟ್ರೆಸ್ಟ್ ಏನು, ಸೊ ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದಂಥ ಇಯರು 2023. ಸುಮಾರು ಸಲ ಪ್ರಯತ್ನ ಪಟ್ಟಿದ್ರಿ ಅಂತ ಅಂದ್ಕೊಳ್ತೀನಿ ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕೆ. ಬಟ್ ಅಷ್ಟೊಂದು ಕ್ಲಿಯರ್ ಆಗಿ ನೀವು ಯಾರಂತ ನಿಮಗೆ ಅರ್ಥ ಆಗದೆ ಇರ್ಬೋದು. ಬಟ್ 2023ನಲ್ಲಿ ತುಂಬ ಸೀರಿಯಸ್ ಆಗಿ ಓಕೆ ದಿಸ್ ಈಸ್ ನಾಟ್ ಹ್ಯಾಪ್ನಿಂಗ್, ಯಾವಾಗಲೂ ಇದೇ ರೀತಿ ನಡೀತಿದ್ರೆ ಆಗೋದಿಲ್ಲ, ಐ ಹ್ಯಾವ್ ಟು ಡೂ ಸಮಥಿಂಗ್. ಯಾರೋ ನನ್ನ ಜೀವನನ ಡಿಫೈನ್ ಮಾಡೋಕ್ಕಾಗಲ್ಲ, ಯಾರೋ ಬಿಟ್ಟು ಹೊಟ್ಟೋದಕ್ಕೆ ನನ್ನ ಜೀವನ ನಿಂತೋಗೋದಿಲ್ಲ, ಯಾರೋ ಏನೋ ಅಂದಿದ್ದ ಮಾತ್ರಕ್ಕೆ ನನ್ನ ಜೀವನ ಇಷ್ಟೇ ಅಂತ ಅಲ್ಲ. ಸೊ ಐ ಹ್ಯಾವ್ ಟು ಡಿಫೈನ್ ನನ್ನ ಲೈಫ್ನ, ನನ್ನ ಸಕ್ಸಸ್ನ ನನ್ನನ್ನು ನಾನು ಡಿಫೈನ್ ಮಾಡ್ಕೋಬೇಕು ಹೊರತು ಹೊರಗಡೆ ಸೊಸೈಟಿ ಅಲ್ಲ, ಪ್ರಪಂಚ ಅಲ್ಲ, ಬೇರೆ ಯಾರೂ ಅಲ್ಲ ಅಂಥೇಳಿ. ಸೊ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್, ಯು ಆರ್ ಡಾನ್ಸಿಂಗ್ ಟು ಯೋರ್ ಓನ್ ಮ್ಯೂಸಿಕ್. ಓಕೆ, ನಿಮ್ಮದೇ ಆದಂಥ ಮ್ಯೂಸಿಕ್ಕು, ನಿಮ್ಮದೇ ಆದಂಥ ಟೇಸ್ಟು, ನಿಮ್ಮದೇ ಆದಂಥ ಇಂಟ್ರೆಸ್ಟು, ನಿಮ್ಮದೇ ಆದಂಥ ಒಂದು ದ ಬ್ಯೂಟಿ ಆಫ್ ಯುವರ್ಸ್ ಸ್ಟಾರ್ಟೆಡ್ ಶೋಯಿಂಗ್ ಅಪ್ 2023ನಲ್ಲಿ. ನಿಮ್ಮನ್ನು ನೀವು ಹೆಚ್ಚು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಬಿಡ್ತಾ ಇದ್ದೀರಾ, ನಿಮಗೆ ನೀವು ಪರ್ಮಿಷನ್ ಕೊಡ್ತಾ ಇದ್ದೀರಾ ನಿಮ್ಮ ಬಗ್ಗೆ ನೀವು ಇನ್ನೂ ಜಾಸ್ತಿ ತಿಳ್ಕೊಳ್ಳೋದಕ್ಕೆ. ದ ನೆಕ್ಸ್ಟ್ ಕಾರ್ಡ್ ಇಸ್ ಹರ್ಮಿಟ್ ಕಾರ್ಡ್.
ಲೈಕ್ ನಿಮ್ಮನ್ನು ನೀವು ಡಿಸ್ಕವರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದಂಥ ಇಯರು 2023. ಗ್ರೂಪ್ ನಂಬರ್ 1, ಯುವರ್ ಸೆಲ್ಫ್ ಡಿಸ್ಕವರಿ ಜರ್ನಿ 2023ನಲ್ಲಿ ಸ್ಟಾರ್ಟ್ ಮಾಡಿದ್ದು. ಇಂಪಾರ್ಟೆಂಟ್ ಆದಂಥ ವಿಚಾರ ನೀವು ತಿಳ್ಕೊಂಡಿದ್ದು ಅಥವಾ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಸಕ್ಸಸ್ ಆಗ್ತಾ ಇರೋದನ್ನು ಕಾಣ್ತಾ ಇರೋದು ನೀವು. ನಿಮ್ಮ ಒಳಗಡೆ ಪ್ರೀತಿ ಇರೋದು, ನಿಮ್ಮ ಒಳಗಡೆ ಬೆಳಕಿರೋದು, ನಿಮ್ಮ ಒಳಗಡೆನೆ ಪ್ರತಿಯೊಂದು ಇರೋದು, ಹೊರಗಡೆಯಿಂದ ಏನು ಬರ್ತಿಲ್ಲ. ಹೊರಗಡೆ ಟ್ರಿಗರ್ಸ್ ಬಂದು ನಿಮ್ಮ ಒಳಗಡೆ ಏನಿದೆ ಅದನ್ನು ಮಾತ್ರನೇ ಆ್ಯಕ್ಟಿವೇಟ್ ಮಾಡ್ತಾ ಇರೋದು, ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ನಿಮ್ಮ ಬೆಳಕನ್ನು, ನಿಮ್ಮ ಪವರ್ನ, ನಿಮ್ಮ ಎನರ್ಜಿನ, ನಿಮ್ಮನ್ನು ನೀವು ತಿಳ್ಕೊಳ್ತಾ ಇರೋದು. ಲೈಕ್ ಈ ಕಾರ್ಡಲ್ಲಿ ದೇರ್ ಇಸ್ ದಿಸ್ ವುಮೆನ್ ಕೂತ್ಕೊಂಡಿರೋದು, ಬಟ್ ಅವ್ರ ಸುತ್ತ ಆ ಬೆಳಕಿದೆ, ಆ ಗ್ಲೋ ಇದೆ. ಸೊ ನಿಮ್ಮ ಪವರ್ ಏನು, ನಿಮ್ಮ ಬೆಳಕೇನು, ನಿಮ್ಮ ಪ್ರೀತಿ ಮಾಡೋ ಕೆಪಾಸಿಟಿ ಏನು, ನಿಮ್ಮ ಹೈ ವೈಬ್ರೇಷನಲ್ ಎನರ್ಜಿ ಏನು. ಸೊ ನಿಮ್ಮನ್ನು ನೀವು ತಿಳ್ಕೊಳ್ತಾ ಇದ್ದೀರಾ. ನಿಮ್ಮ ಬೆಳಕು ಎಷ್ಟು ಪವರ್ಫುಲ್, ನಿಮ್ಮ ಲೈಟ್, ನಿಮ್ಮ ಲವ್ ಎಷ್ಟು ಪವರ್ಫುಲ್ ಅಂತೇಳಿ ನೀವು ತಿಳ್ಕೊಳ್ತಾ ಇದ್ದೀರಾ. 2023ನಲ್ಲಿ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀರಾ. ಸೊ ಹೊರಗಡೆ ಯಾರು ಈ ಬೆಳಕನ್ನು ಡಿಮ್ ಮಾಡೋ ಪ್ರಯತ್ನ ಪಡ್ತಾರೆ ಅವರಿಂದ ದೂರ ಹೋಗೋ ಪ್ರಯತ್ನ ಪಡ್ತಾ ಇದ್ದೀರಾ, ಅಥವಾ ಬೌಂಡ್ರಿ ಸೆಟ್ ಮಾಡೋ ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ದಟ್ ಈ ಲೈಟು ಯಾವತ್ತಿಗೂ ಡಿಮ್ ಆಗದಿರ ಬ್ರೈಟಾಗಿ, ಇನ್ನೂ ಬ್ರೈಟಾಗಿ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗಲಿ ಅಂಥೇಳಿ. ಸೊ ಯು ಸ್ಟಾರ್ಟೆಡ್ ಗ್ಲೋಯಿಂಗ್ ಅಗೇನ್ 2023ನಲ್ಲಿ ಗ್ರೂಪ್ ನಂಬರ್ 1 ಆ್ಯಂಡ್ ದಟ್ ಈಸ್ ಸೋ ಅಮೇಝಿಂಗ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೇ ಆರ್ ಸೋ ಪ್ರೌಡ್ ಆಫ್ ಯು. ನಿಮ್ಮನ್ನು ನೀವು ತಿಳ್ಕೊಳ್ಳೋ ಅಂಥ ಪ್ರಯತ್ನನ ಶುರು ಮಾಡಿದ್ದಕ್ಕೆ ವಿ ಆರ್ ಸೋ ಪ್ರೌಡ್ ಆಫ್ ಯು. ನಿಮ್ಮ 2023ನಲ್ಲಿ ನೀವು ಈ ಲುಕ್ ಅಟ್ ದ್ಯಾಟ್. ಐ ಆಮ್ ಸೋ ಸಾರಿ, ಮೆಸೇಜ್ ಮಧ್ಯದಲ್ಲಿ ಕಟ್ ಮಾಡಿದೆ ಬಿಕಾಸ್ ದಿಸ್ ಈಸ್ ದ ಕಾರ್ಡ್. ಲೈಕ್ ನಿಮ್ಮ ಕೈಯಲ್ಲಿರುವಂಥ ಆ ಪವರು, ಲೈಕ್ ನಿಮ್ಮ ಲೈಫ್ನ ನಿಮ್ಮ ಕೈಗೆ ತಗೊಳ್ತಾ ಇರೋವಂಥ ಒಂದು ಇಯರು 2023 ಗ್ರೂಪ್ ನಂಬರ್ 1. ಅನ್ಡೌಟೆಡ್ಲಿ ದಿಸ್ ಈಸ್ ಯುವರ್ ಪವರ್. ಯು ಆರ್ ರಿಕ್ಲೇಮಿಂಗ್ ಯುವರ್ ಪವರ್. ಗ್ರೂಪ್ ನಂಬರ್ 1, ಯು ಆರ್ ರಿಕ್ಲೇಮಿಂಗ್ ಯುವರ್ ಪವರ್. ಎಲ್ಲೆಲ್ಲಿ ನಿಮ್ಮ ಪವರ್ನ ನೀವು ಕಳ್ಕೊಂಡಿದ್ರಿ. ವೆನೆವರ್ ಐ ಸೇ ಪವರ್, ಇಟ್ ಈಸ್ ನಾಟ್ ಅಬೌಟ್ ಈಗೋ. ನಾನು ಈಗೋಯಿಸ್ಟಿಕ್ ಆಗಿ ಹೇಳ್ತಾ ಇಲ್ಲ ನಿಮ್ಮ ಪವರ್ ಅಂತ ಹೇಳಿ. ಸೊ ಡೋಂಟ್ ಮಿಸ್ಟೇಕ್, ನಾನು ನಿಮ್ಮ ಪವರ್ನ ನೀವು ವಾಪಸ್ ತಗೊಳ್ತಾ ಇದ್ದೀರಾ ಅಂತ ಹೇಳಿದಾಗ. So when I say power, it is about your ability, your talents, your skills. ಮತ್ತೆ ಹೊರಗಡೆ ಜನರು ಏನಂತ ನಿಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡಿರ್ಬೋದು. ಸೊ ಎಲ್ಲೆಲ್ಲಿ ನಮ್ಮ ಎನರ್ಜಿನ ನಾವು ಬೇರೆ ಜನರ ಕೈ ಕೊಟ್ಬಿಟ್ಟಿರ್ತೀವಿ, ನಮ್ಮ ಡಿಸಿಷನನ್ನು ಬೇರೆ ಜನರ ಕೈಲಿ ಕೊಟ್ಟಿರ್ತೀವಿ, ಅಥವಾ ಬೇರೆಯವ್ರ ಬಿಹೇವಿಯರು ನಮ್ಮನ್ನು ಹೆಂಗಂದರೆ ಹಾಗೆ ಬದಲಾಯಿಸೋದಕ್ಕೆ ಬಿಟ್ಟಿರ್ತೀವಿ. ಸೊ ಇದನ್ನೆಲ್ಲ ನಮ್ಮ ಪವರ್ ಅಂತ ಹೇಳೋದು. ನಾವು ಬೇರೆಯವ್ರ ಮೇಲೆ ಆಡಳಿತ ಮಾಡೋದನ್ನ ಪವರ್ ಅಂತ ಹೇಳೋದಿಲ್ಲ. ಸೊ ಡೋಂಟ್ ಮಿಸ್ಟೇಕ್ ವೆನ್ ಐ ಸೇವ್ ಯುವರ್ ಪವರ್ ಅಂತ ಹೇಳಿ. ವೆನ್ ಐ ಸೇ ಯುವರ್ ಪವರ್, ಯುವರ್ ಸೋಲ್ ಎಸೆನ್ಸ್, ಯುವರ್ ಒರಿಜಿನಾಲಿಟಿ, ಯುವರ್ ಅಥೆಂಟಿಸಿಟಿ, ನಿಮ್ಮ ಒಳಗಡೆ ಇರುವಂಥ ಆ ಎನರ್ಜಿ, ಆ ಶಕ್ತಿ, ಆ ಗಾಡೆಸ್ ಎನರ್ಜಿ, ಅದನ್ನು ಆ ಎನರ್ಜಿನ ನಾನು ಪವರ್ ಅಂತ ರೆಫರ್ ಮಾಡ್ತಾ ಇರೋದು. ಸೊ 2 ಕಾರ್ಡಲ್ಲೂ ದಿಸ್ ಇಸ್ ಕ್ವೀನ್ ಆಫ್ ವಾನ್ಸ್, ದಿಸ್ ಇಸ್ ನೈಟ್ ಆಫ್ ವಾನ್ಸ್. ಕ್ವೀನ್ ಆಫ್ ವಾನ್ಸ್ ಬಂದು ಫೇಮಸ್, ಲೈಕ್ ಆ ಫೇಮಸ್ ಎನರ್ಜಿ, ಸ್ಪಾಟ್ಲೈಟ್ ಎನರ್ಜಿ. ಲುಕ್ ಅಟ್ ಆಲ್ ದ ಗೋಲ್ಡನ್ ಕಲರ್, ಲುಕ್ ಅಟ್ ಆಲ್ ದ ಗೋಲ್ಡನ್ ಕಲರ್, ಆರೆಂಜ್ ಕಲರ್, ಯೆಲ್ಲೋ ಕಲರ್, ಮತ್ತು ಇಲ್ಲಿ ಯು ಆರ್ ಗ್ಲೋಯಿಂಗ್. ದಿಸ್ ಇಸ್ ದ ಇಯರ್ ಆಫ್ ಗ್ಲೋ ನಿಮ್ಮದು. 2023ನಲ್ಲಿ ನಿಮ್ಮನ್ನು ನೀವು ಕಂಡುಕೊಳ್ತಾ ಇರುವಂಥ ವರ್ಷ. 2023ನಲ್ಲಿ ಶುರು ಮಾಡಿದ್ದೀರಾ ನಿಮ್ಮ ಜರ್ನಿನ, ನಿಮ್ಮನ್ನು ನೀವು ಕಂಡುಕೊಳ್ಳೋಂಥ ಜರ್ನಿನ. ಲುಕ್ ಎಟ್ ದ್ಯಾಟ್. ದ ನೆಕ್ಸ್ಟ್ ಕಾರ್ಡ್ ಈಸ್ ದ ಸ್ಟಾರ್. ಎಲ್ಲ ಕಾರ್ಡಲ್ಲೂ ದೇರ್ ಇಸ್ ಅ ಗ್ಲೋ, ದೇರ್ ಇಸ್ ಅ ಲೈಟ್, ದೇರ್ ಇಸ್ ಅ ಸ್ಪಾರ್ಕಲ್, ದೇರ್ ಇಸ್ ಅ ಬ್ಯೂಟಿ, ದೇರ್ ಇಸ್ ಯೂನಿವರ್ಸ್. ಸೊ ನಿಮ್ಮ ಒಳಗಡೆ ಯೂನಿವರ್ಸ್ ಇರೋದು ಅನ್ನುವಂಥ ಒಂದು ಸತ್ಯನ ನೀವು ತಿಳ್ಕೊಳ್ತಾ ಇದ್ದೀರಾ. 2023ನಲ್ಲಿ ಈ ಜರ್ನಿನ ಸ್ಟಾರ್ಟ್ ಮಾಡಿದ್ದೀರಾ. ಈ ಜರ್ನಿ ನಿಮ್ಮನ್ನ ಇನ್ನೂ ಮುಂದೆ ಕರ್ಕೊಂಡು ಹೋಗುತ್ತೆ. ನಿಮ್ಮ ಬಗ್ಗೆ ನೀವು ಇನ್ನೂ ಆಳವಾಗಿ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇನ್ನೂ ನಿಮ್ಮ ಒಳಗಡೆ ಇರುವಂತಹ ಗಾಡೆಸ್ ಎನರ್ಜಿ ಇರ್ಬೋದು, ನಿಮ್ಮ ಶಕ್ತಿ ಇರ್ಬೋದು, ಅದನ್ನು ಇನ್ನೂ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ. 2024ನಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಈವನ್ ಮೋರ್ ಡೀಪರ್, ಈವನ್ ಮೋರ್ ಬ್ಯೂಟಿಫುಲ್, ಈವನ್ ಮೋರ್ ಗ್ಲೋಯಿಂಗ್. ಯಾಕೆಂದರೆ ಒಂದ್ಸಲ ನಾವು ಈ ಸೆಲ್ಫ್ ಡಿಸ್ಕವರಿ ಜರ್ನಿಗೆ ಎಂಟರ್ ಆದಮೇಲೆ, ನಾವು ಯಾರು ಅಂತ ತಿಳ್ಕೊಂಡ್ಮೇಲೆ ಮತ್ತೆ ವಾಪಸ್ಸು ನಾವು ಹೆಂಗಿದ್ವಿ ಆ ವಿಕ್ಟಿಮ್ ಹುಡ್ಗೆ ವಾಪಸ್ಸು ಹೋಗೋದಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ಎನರ್ಜಿ ಎಕ್ಸ್ಪ್ಯಾಂಡ್ ಆದಮೇಲೆ, ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆದಮೇಲೆ ಮತ್ತೆ ಅದು ಶ್ರಿಂಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಯು ಆರ್ ಆನ್ ದಿಸ್ ಅಮೇಜಿಂಗ್ ಸೆಲ್ಫ್ ಡಿಸ್ಕವರಿ ಜರ್ನಿ 2023ನಲ್ಲಿ. ಆ್ಯಂಡ್
ಯುವರ್ ಸ್ಪಿರಿಚುವಲ್ ಫ್ಯಾಮಿಲಿ ಈಸ್ ಸೋ ಪ್ರೌಡ್ ಆಫ್ ಯು. ನಿಮ್ಮ ಈ ಜರ್ನಿಗೆ ಮತ್ತು ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ ಇರೋದಕ್ಕೆ, ನಿಮ್ಮ ಪವರ್ನ ನೀವು ವಾಪಸ್ ತೊಗೊಳ್ತಾ ಇರೋದಕ್ಕೆ, ನಿಮ್ಮ ಲೈಕ್ ನಿಮ್ಮ ಕಾರು, ನಿಮ್ಮ ವೆಹಿಕಲ್ಲು, ನೀವು ಡ್ರೈವರ್ ಸೀಟಲ್ಲಿ ಕೂತ್ಕೊಂಡಿರೋದಕ್ಕೆ, ನಿಮ್ಮ ಟಿ ವಿ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ವಾಪಸ್ ತೊಗೊಳ್ತಾ ಇರೋದಕ್ಕೆ. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ನ್ಯೂ ಬಿಗಿನಿಂಗ್ ನ್ಯೂ ಲೈಫ್. ವಿ ಹ್ಯಾವ್ ಫೀನಿಕ್ಸ್ ಎನರ್ಜಿ. 2023 is your comeback year. Group number 1, this was your 2023 ನಿಮ್ಮ ಕಮ್ ಬ್ಯಾಕ್ ಇಯರ್ ಆಗಿತ್ತು. ಲೈಕ್ ವಾಪಸ್ಸು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋವಂಥ ಇಯರ್ ಆಗಿತ್ತು. ಎಷ್ಟೊಂದು ಕಾಲ ಮೇ ಬಿ ಲೈಫಿಂದ ನೀವು ದೂರ ಆಗಿದ್ರಿ, ಅಥವಾ ಜೀವನ ಯಾವ ರೀತಿ ಮಾಡಬೇಕು, ನಿಮ್ಮ ಕೈಯಲ್ಲಿ ಆ ಶಕ್ತಿ ಇದೆ ಅನ್ನೋದನ್ನು ನೀವು ಮರ್ತು ಹೋಗ್ಬಿಟ್ಟಿದ್ರಿ. ನಿಮ್ಮ ಪವರ್ನ ನೀವು ಮರ್ತು ಹೋಗ್ಬಿಟ್ಟಿದ್ರಿ, ನಿಮ್ಮ ಮ್ಯಾಜಿಕ್ನ ನೀವು ಮರ್ತು ಹೋಗ್ಬಿಟ್ಟಿದ್ರಿ. ಜೀವನ ಸ್ಟಾಪ್ ಆಗೋಗಿರೋ ಥರ, ಯಾರೋ ಬಿಟ್ಟು ಹೋದಾಗ ಸ್ಟಾಪ್ ಆಗಿರೋದು, ಇಲ್ಲ ಯಾರನ್ನಾದ್ರೂ ಕಳ್ಕೊಂಡಾಗ ಸ್ಟಾಪ್ ಆಗಿರೋದು, ಅಥವಾ ಮತ್ತೆ ಪೆಟ್ಟು ತಿಂದು ಜೀವನದ ಮೇಲೆ ಆಸಕ್ತಿ ಕಳ್ಕೊಂಡಿದ್ದು, ವಾಟ್ ಎವರ್ ಇಸ್ ದ ರೀಸನ್, 2023 ನಿಮ್ಮ ಕಮ್ ಬ್ಯಾಕ್ ಅಂದರೆ ವಾಪಸ್ಸು ನೀವು ಜೀವನದ ಮೇಲೆ ಆಸಕ್ತಿ ಬೆಳೆಸ್ಕೊಳ್ತಾ ಇರೋವಂಥ ವರ್ಷ ಆಗಿತ್ತು 2023. ನಿಮ್ಮನ್ನು ನೀವು ತಿಳ್ಕೊಳ್ಳೋವಂಥ ವರ್ಷ ಆಗಿತ್ತು 2023 ನಿಮಗೆ. ಸೊ ವಾಪಸ್ಸು ಅದರಿಂದ ಎದ್ದೇಳ್ತಾ ಇದ್ದ ಆ ಒಂದು ಡೆಡ್ ಎನರ್ಜಿ ಅಥವಾ ಸ್ಲೋ ಎನರ್ಜಿ ಅಥವಾ ಫ್ಲ್ಯಾಟ್ ಎನರ್ಜಿಯಿಂದ ಮತ್ತೆ ನಿಮ್ಮನ್ನು ನೀವು ವಾಪಸ್ಸು ಮೇಲೆ ನಿಮ್ಮನ್ನು ನೀವು ಎದ್ದೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದ ಸಮಯದಲ್ಲಿ ನಿಮಗೆ ನೀವು ಕೈ ಕೊಟ್ಟು ಎದ್ದೇಳೋದಕ್ಕೆ ಹೆಲ್ಪ್ ಮಾಡಿದಂಥ ಇಯರು 2023 ನಿಮಗೆ. ಗ್ರೂಪ್ ನಂಬರ್ 1, ದಟ್ ಈಸ್ ಸೋ ಅಮೇಝಿಂಗ್. ನಿಮ್ಮ 2024 ಇಟ್ ಈಸ್ ಗೋಯಿಂಗ್ ಟು ಬಿ ಅಬೌಟ್ ಇನ್ನೂ ಡೀಪ್ ಎಕ್ಸ್ಪ್ಲೋರೇಷನ್. 2024ಅಲ್ಲಿ ನೀವು ಇನ್ನೂ ಜಾಸ್ತಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ತೀರಾ. ಅದ್ರ ಜೊತೆಗೆ ಜಾಸ್ತಿ ಆಪರ್ಚುನಿಟೀಸು ನಿಮಗೆ ಇನ್ವೈಟ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನಕ್ಕೆ. ಎಸ್ಪೆಷಲಿ ಕಮ್ಯುನಿಟಿ, ಫ್ರೆಂಡ್ಶಿಪ್ ಮತ್ತು ರಿಲೇಷನ್ಶಿಪ್ ವಿಚಾರದಲ್ಲಿ ಯು ಆರ್ ಅಟ್ರಾಕ್ಟಿಂಗ್ ಗುಡ್ ಪೀಪಲ್, ಗುಡ್ ಎನರ್ಜಿ, ಮತ್ತು ನಿಮಗೆ ವ್ಯಾಲ್ಯೂ ಮಾಡುವಂಥ ಒಂದು ಜನರನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. 2024ಅಲ್ಲಿ ನಿಮ್ಮ ವ್ಯಾಲ್ಯೂಗೆ ನೀವು ಯಾರು ಅನ್ನೋದಕ್ಕೆ ಬೆಲೆ ಕೊಡುವಂಥ ವ್ಯಕ್ತಿಗಳನ್ನ ನಿಮ್ಮ ಜೀವನಕ್ಕೆ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ 2024ಅಲ್ಲಿ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಪ್ರತಿಯೊಂದು ಸಿಚುವೇಶನೂ ಈ ಕಾರ್ಡಲ್ಲಿ ಇಲ್ಲಿ ಈ ಒಂದು ವೇವ್ಸ್ ಮೇಲೆ ನಿಂತಿದ್ದೀರಾ. ಅಂದರೆ ಇಷ್ಟು ದಿನ ನೀವು ಪ್ರಾಬ್ಲಮ್ಸ್ ಬಂದಾಗ ಅದ್ರ ಕೆಳಗಡೆ ಪ್ರಾಬ್ಲಮ್ಸ್ ತಳಕ್ಕೆ ಹೋಗಿ ಪ್ರಾಬ್ಲಮ್ ನಿಮ್ಮ ಮೇಲೆ ನಿಂತ್ಕೊಂಡು ನಿಮಗೆ ಶಕ್ತಿ ಇಲ್ಲ, ನನ್ನ ಕೈಲಿ ಆಗಲ್ಲ ಅನ್ನೋಂಥ ಒಂದು ವಿಕ್ಟಿಮ್ ಎನರ್ಜಿನಲ್ಲಿ, ಲೈಕ್ ಹೆಲ್ಪ್ಲೆಸ್ ಎನರ್ಜಿಯಿಂದ ಇವಾಗ ನೀವು ಕಲ್ತ್ಕೊಳ್ತಾ ಇರೋದು ಪ್ರಾಬ್ಲಮ್ ನಿಮ್ಮ ಮೇಲಲ್ಲ, ನೀವು ಪ್ರಾಬ್ಲಮ್ ಮೇಲೆ ನಿಂತ್ಕೊಂಡು ಆ ಬ್ರಾಡ್ ಮೆಂಟಾಲಿಟಿಯಿಂದ ಪ್ರಾಕ್ಟಿಕಲ್ ಆಗಿ ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅನ್ನೋದನ್ನು ಕಲ್ತ್ಕೊಳ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಇಯರ್ ಬಂದು ಯು ವಿಲ್ ಬಿ ಆನ್ ಟಾಪ್ ಆಫ್ ಥಿಂಗ್ಸ್. ಅಂದರೆ ಪ್ರಾಬ್ಲಮ್ ಸಾಲ್ವಿಂಗಲ್ಲಿರ್ಬೋದು, ಡಿಸಿಷನ್ ಮೇಕಿಂಗಲ್ಲಿರ್ಬೋದು, ರಿಲೇಷನ್ಶಿಪ್ಸಲ್ಲಿರ್ಬೋದು, ಯು ಹ್ಯಾವ್ ಅಪ್ಪರ್ ಹ್ಯಾಂಡ್. ಅಂದರೆ ನಿಮ್ಮ ಕೆಪಾಸಿಟಿ ಸ್ಟ್ರಾಂಗ್ ಆಗ್ತಾ ಇದೆ. ಮತ್ತು ಯು will be amazing decision makers, especially ಹೆಂಗೆ ಯಾವ ರೀತಿ ಯಾವ ಒಂದು ಡೈರೆಕ್ಷನಲ್ಲಿ ನಿಮ್ಮ ಜೀವನ ಹೋಗಬೇಕು ಅನ್ನೋ ಅಂಥ ಡಿಸಿಷನ್ಸ್. ಲಾಸ್ಟ್ ಕಾರ್ಡ್ ನಿಮಗೆ ಲಾಸ್ಟ್ ಮೆಸೇಜ್ 2024ಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಬ್ಲೆಸ್ಡ್ change. Group number 1, I am so happy and thrilled for you. ಕೆಳಗಡೆ ಕಮೆಂಟ್ ಮಾಡಿ ಐ ಇನ್ವೈಟ್ ಬ್ಲೆಸ್ಡ್ ಚೇಂಜಸ್ ಅಂತ ಹೇಳಿ. ಸೊ ನಿಮ್ಮ 2024 ನಿಮ್ಮ ಮೇನ್ ವರ್ಡ್, ಇಂಪಾರ್ಟೆಂಟ್ ವರ್ಡ್ ಆರ್ ಥೀಮ್ ನಿಮಗೆ 2024ಗೆ ಬ್ಲೆಸ್ಡ್ change. Okay, like divine intervention, a major life change brings you great blessings. ನಿಮ್ಮ 2024ಗೆ ಇದು ಹಿಂಟ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ you are inviting a lot of blessed change, new relationships, new friendships, new opportunity. ನೀವೀಗೇನು ಕಲಿತಾ ಇದ್ದೀರಾ ಅದನ್ನು ಇನ್ನೂ ಎನ್ಹ್ಯಾನ್ಸ್ ಮಾಡೋದಕ್ಕೆ, ಇನ್ನೂ ಬ್ರೈಟಾಗಿ ನೀವು ಗ್ಲೋ ಆಗೋದಕ್ಕೆ, ನಿಮ್ಮ ಪವರ್ ಇನ್ನೂ ಸ್ಟ್ರಾಂಗ್ ಆಗೋದಕ್ಕೆ, ಅಟ್ ದ ಸೇಮ್ ಟೈಮ್ ನಿಮ್ಮ ಒರಿಜಿನಾಲಿಟಿನ, ನಿಮ್ಮ ಅಥೆಂಟಿಸಿಟಿನ ಕಂಟಿನ್ಯೂ ಮಾಡೋದಕ್ಕೆ 2024 ಇನ್ನೂ ಜಾಸ್ತಿ ಆಪರ್ಚುನಿಟಿನ ತರುತ್ತೆ ನಿಮ್ಮ ಜೀವನಕ್ಕೆ. ಬಟ್ ಕಂಗ್ರ್ಯಾಚುಲೇಷನ್ಸ್. ಮತ್ತು ಲೈಫ್ ಮೇಲೆ, ಜೀವನದ ಮೇಲೆ, ನಿಮ್ಮ ಮೇಲೆ ನೀವು ಆಸಕ್ತಿ ಬೆಳೆಸ್ಕೊಂಡಿದ್ದಕ್ಕೆ ವಿ ಆರ್ ಸೋ ಪ್ರೌಡ್ ಆಫ್ ಯು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇಸ್ ಸೋ ಪ್ರೌಡ್ ಆಫ್ ಯುವರ್ ಜರ್ನಿ ಇನ್ 2023. ಆಲ್ ರೈಟ್. ಸೊ ಅದು ನಿಮ್ಮ ಮೆಸೇಜಸ್. ಗ್ರೂಪ್ ನಂಬರ್ 1 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ ಐ ಇನ್ವೈಟ್ ಬ್ಲೆಸ್ಡ್ ಚೇಂಜ್ ಇನ್
2024 ಅಂತ ಹೇಳಿ. ಐ ಆಮ್ ಸ್ಟ್ರಾಂಗರ್, ಐ ಆಮ್ ಅ ಫೈಟರ್ ಅಂತ ಹೇಳಿ. ಯು ಆರ್ ಅಮೇಝಿಂಗ್. ಗ್ರೂಪ್ ನಂಬರ್ 1, ಹ್ಯಾವ್ ಅ ವಂಡರ್ಫುಲ್ ಬ್ಲೆಸ್ಡ್ 2024. ಹ್ಯಾಪಿ ನ್ಯೂ ಇಯರ್. ಓಕೆ, ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಾಗೆ ನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಶಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಮೆಸೇಜಸ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ವೈ ಆರ್ ದೇ ಪ್ರೌಡ್ ಆಫ್ ಯುವರ್ ಜರ್ನಿ, ನಿಮ್ಮ 2023 ಜರ್ನಿ ಬಗ್ಗೆ ಇವತ್ತನ ಟ್ಯಾರೋ ರೀಡಿಂಗ್. ನಿಮ್ಮ ಮೊದಲನೇ ಮೆಸೇಜು ಗ್ರೂಪ್ ನಂಬರ್ 2 ನನಗೆ ಬರ್ತಾ ಇರೋದು. ನಿಮ್ಮ ಮೆಸೇಜ್ ಅನ್ನೋದಕ್ಕಿಂತ ವಿಷನನ್ನು ತೋರಿಸ್ತಾ ಇರೋದು. ಮೇ ಬಿ ನೀವು 2023ನಲ್ಲಿ ಮೆಡಿಟೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ನಿಮ್ಮ ಮೆಡಿಟೇಷನನ್ನು ಡೀಪಾಗಿ ತೊಗೊಂಡು ಹೋಗ್ತಾ ಇರ್ಬೋದು, ಅಥವಾ ನೀವು ನಿಮ್ಮ ಹಾರ್ಟ್ ಬ್ರೇಕ್ ಇರ್ಬೋದು, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿರ್ಬೋದು 2023ನಲ್ಲಿ. ನಿಮಗೆ ನೀವು ಸಪೋರ್ಟ್ ಮಾಡುವಂಥ ಪ್ರಯತ್ನ ಪಟ್ಟಿರ್ಬೋದು 2023ನಲ್ಲಿ. ಸೆಲ್ಫ್ ಲವ್, ಸೆಲ್ಫ್ ಕೇರ್, ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ಜಾಸ್ತಿ ಆಗಿರ್ಬೋದು 2023ನಲ್ಲಿ. ಫಿಸಿಕಲ್ ಹೀಲಿಂಗ್, ಮೆಂಟಲ್ ಹೀಲಿಂಗ್, ಎಮೋಷ್ನಲ್ ಹೀಲಿಂಗ್ ಇನ್ ಸಮ್ ವೇ, ಶೇಪ್ ಆರ್ ಫಾರ್ಮ್ ನಿಮಗೆ ನೀವು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರಿ 2023ನಲ್ಲಿ. ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಅಂದರೆ, ಇದುವರೆಗೂ ಅಂದರೆ ಇದಕ್ಕೆ ಮುಂಚೆ ಎಲ್ಲರೂ ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು, ನಿಮ್ಮನ್ನು ನೀವು ಕೂಡ ಅದೇ ರೀತಿ ಟ್ರೀಟ್ ಮಾಡ್ಕೊಳ್ತಾ ಇದ್ರಿ. ಅಂದರೆ ಇಗ್ನೋರ್ ಮಾಡೋದಿರ್ಬೋದು, ನಿಮ್ಮ ಹೆಲ್ತನ್ನು ಇಗ್ನೋರ್ ಮಾಡೋದಿರ್ಬೋದು, ನಿಮ್ಮ ಕಾಳಜಿಗಳ ಬಗ್ಗೆ ಇಗ್ನೋರೆನ್ಸ್ ಇರ್ಬೋದು, ನಿಮ್ಮ ಇಂಟ್ರೆಸ್ಟು, ನಿಮ್ಮ ಹಾಬೀಸು, ನಿಮ್ಗೇನು ಬೇಕು ಜೀವನದಲ್ಲಿ ಅನ್ನೋವಂಥ ಗಮನನೇ ಕೊಡದೆ ಯಾರೋ ಏನೋ ಹೇಳಿದರು ಅಂತ ಹೇಳಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಯಾಕೆ, ಏನು ಮಾಡ್ತಾ ಇದ್ದೀನಿ, ಯಾತಕ್ಕಾಗಿ ಮಾಡ್ತಾ ಇದ್ದೀನಿ ಅಂತ ಆಲೋಚನೆ ಮಾಡ್ದಿರಾ ಹೆಂಗೋ ಒಂದು ಹೋಗ್ತಾ ಇರ್ಬೋದು ನಿಮ್ಮ ಜೀವನ. ಬಟ್ 2023ನಲ್ಲಿ ನಿಮ್ಮ ಒಂದು ಅಲೈನ್ಮೆಂಟನ್ನ ಅಥವಾ ನಿಮ್ಮ ವಿಷನನ್ನು ನಿಮಗೆ ಏನು ಬೇಕು ಅಂತ ಪ್ರಶ್ನೆ ಕೇಳೋವಂಥ ಧೈರ್ಯನ ಮಾಡಿದ್ದಂಥ ಇಯರು 2023 ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ವಿ ಆರ್ ಸೋ ಪ್ರೌಡ್ ಆಫ್ ಯು ಫಾರ್ ದ್ಯಾಟ್. ಮತ್ತು ಎರಡನೇದು ಹೇಳ್ತಾ ಇರೋದು, ಯಾವಾಗ್ಲೂ ಎಲ್ಲರೂ ಏನು ಹೇಳ್ತಾರೆ ಅದನ್ನೇ ಮಾಡೋದು, ಅಥವಾ ಎಲ್ಲರೂ ಏನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಮಾತ್ರನೇ ನೀವು ಮಾಡ್ತಾ ಇದ್ರಿ. ಬಟ್ ಈ ವರ್ಷ 2023ನಲ್ಲಿ ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಓಕೆ, ಬಟ್ ನನಗೇನು ಬೇಕು, ನನಗೆ ನಿಜವಾಗ್ಲೂ ಈ ಒಂದು ವಿಚಾರ ಖುಷಿ ಕೊಡ್ತಾ ಇದೆಯಾ, ಅಥವಾ ಸುಮ್ಮನೆ ಎಲ್ಲರೂ ಹೇಳ್ತಿದ್ದಾರೆ ಅಂತ ಮಾಡ್ತಿದ್ದೀನಾ. ಸೊ ಈ ಒಂದು ಅವೇರ್ನೆಸ್ ನಿಮಗೆ ಜಾಸ್ತಿ ಆಗ್ತಾ ಇದೆ 2023ನಲ್ಲಿ, ಜಾಸ್ತಿ ಆಗೋದಕ್ಕೆ ಶುರು ಆಯಿತು 2023ನಲ್ಲಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಕೆಲವ್ರಿಗೆ ಇದು ಜಾಬ್ ಅಲೈನ್ಮೆಂಟ್ ಕೂಡ. ನೀವು ಆ ಜಾಬಲ್ಲಿ, ಕರಿಯರಲ್ಲಿ ಇರೋರಾದರೆ, ಯಾಕೆ ನಾನು ಈ ಕರಿಯರಲ್ಲಿ ಇದ್ದೀನಿ, ಇದು ನನಗೆ ಖುಷಿ ಕೊಡ್ತಾ ಇದೆಯಾ, ತೃಪ್ತಿ ಕೊಡ್ತಾ ಇದೆಯಾ, ಇಲ್ಲ ರಿಲೇಷನ್ಶಿಪ್ಪಲ್ಲಿ ಇದು ನನಗೆ ತೃಪ್ತಿ ಕೊಡ್ತಾ ಇದೆಯಾ, ಅಥವಾ ನಾನು ಮಾಡ್ತಾ ಇರೋ ಕೆಲಸ ನನಗೆ ತೃಪ್ತಿ ಕೊಡ್ತಾ ಇದೆಯಾ. ಸೊ ತುಂಬ ಡೀಪ್ ಕ್ವೆಶನ್ಸ್ನ ಕೇಳೋಕ್ಕೆ ಶುರು ಮಾಡಿದಂಥ ಇಯರು 2023 ನಿಮಗೆ. ಇದುವರೆಗೂ ಇಷ್ಟು ಸೀರಿಯಸ್ ಆಗಿ, ಇಷ್ಟು ಡೀಪಾಗಿ ಆಲೋಚನೆ ಮಾಡಿಲ್ಲದೆ ಇರ್ಬೋದು ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಇಂಟ್ರೆಸ್ಟ್ ಬಗ್ಗೆ, ನಿಮ್ಮ ಬಗ್ಗೆ ನೀವು. ಬಟ್ 2023ನಲ್ಲಿ ಯು ಸ್ಟಾರ್ಟೆಡ್ ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕೆ, ನಿಮ್ಮ ವಾಯ್ಸ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಇಂಟ್ಯೂಷನನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಬೇಕು ಬೇಡಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಬರೀ ಹೊರಗಡೆ ಜನರಷ್ಟೇ ಅಲ್ಲ, ನಾನು ಇಂಪಾರ್ಟೆಂಟು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ 2023 ಈಸ್ ವೆನ್ ಯು ಸ್ಟಾರ್ಟೆಡ್. ಸೊ ಆ ಮೇಜರ್ ಸೆಲ್ಫ್ ಲವ್ ವೈಬ್ಸ್ ಬರ್ತಾ ಇರೋದು ನಿಮ್ಮಿಂದ ಗ್ರೂಪ್ ನಂಬರ್ 2. ಸೊ ನಿಮ್ಮ ಎನರ್ಜಿ ಏನು, ನೀವು ಯಾರು, ಅಥವಾ ಗ್ರೂಪ್ ನಂಬರ್ 1ಗೂ ಇದೇ ಬರ್ತಾ ಇತ್ತು, ದೇ ಸ್ಟಾರ್ಟೆಡ್ ಸೆಲ್ಫ್ ಡಿಸ್ಕವರಿ ಜರ್ನಿ ಅಂತ ಹೇಳಿ. ನಿಮ್ಮದು ಬರೀ ಸೆಲ್ಫ್ ಡಿಸ್ಕವರಿ ಅಲ್ಲ, ಇನ್ನೂ ಆಳಕ್ಕೆ ಹೋಗಿ ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ತಾ ಇದ್ದೀರಾ. ಬರೀ ಸೂಪರ್ಫಿಷಿಯಲ್ ಆಗಿ, ಅಂದರೆ ಸರ್ಫೇಸ್ ಲೆವೆಲಲ್ಲ, ಯು ಆರ್ ಗೋಯಿಂಗ್ ವೆರಿ ಡೀಪ್ ನಿಮ್ಮನ್ನು ನೀವು ತಿಳ್ಕೊಳ್ಳೋ ಅಂಥ ಪ್ರಯತ್ನದಲ್ಲಿ. ಮತ್ತು ಸ್ಪಿರಿಚುಯಾಲಿಟಿನಲ್ಲಿ, ನೀವು ಸ್ಪಿರಿಚುಯಾಲಿಟಿ ಪಾತಲ್ಲಿರೋರಾದರೆ ಸ್ಪಿರಿಚುಯಾಲಿಟಿ ಬಗ್ಗೆ ತುಂಬ ಆಳವಾಗಿ ಹೋಗಿ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಪಡ್ತಾ ಇದ್ರಿ 2023ನಲ್ಲಿ. ಕೆಲವರು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ 2023ನಲ್ಲಿ. ಸೊ ಮೇಜರ್ ಹೊಸ ವಿಚಾರಗಳಾಗಿದ್ದು 2023ನಲ್ಲಿ, ಹೊಸ ಟರ್ನಿಂಗ್ ಪಾಯಿಂಟ್ಸ್ ಸಿಕ್ಕಿದ್ದು 2023
ಫ್ಯಾಮಿಲಿನಲ್ಲಿ. ಹೆಲ್ತ್ ವಿಚಾರದಲ್ಲಿ ಕೆಲವ್ರಿಗೆ ಹೆಲ್ತ್ ಬ್ರೇಕ್ ಆಯಿತು, ಕೆಲವ್ರಿಗೆ ಹೆಲ್ತ್ ಗೇನ್ ಆಯಿತು 2023ನಲ್ಲಿ. ಯಾಕೆಂದರೆ ಕೆಲವರು ಈಟಿಂಗ್ ಹ್ಯಾಬಿಟ್ಸು ಅಥವಾ ಅವ್ರನ್ನ ಅವ್ರು ನಿಮ್ಮನ್ನು ನೀವು ನೋಡ್ಕೊಳ್ದಿರಾ ಬಾಡಿ ಸಫರ್ ಮಾಡಿ ಮತ್ತೆ ಅದನ್ನು ರಿಯಲೈಸ್ ಮಾಡಿಕೊಂಡು ಓಕೆ ಇದು ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಆಗಲ್ಲ ಅಂಥೇಳಿ ಸ್ವಲ್ಪ ಸೀರಿಯಸ್ ಡಿಸಿಷನ್ಸ್ಗಳು, ನಿಮ್ಮ ಹೆಲ್ತ್ ರಿಲೇಟೆಡ್ ಡಿಸಿಷನ್ಸ್ ತೊಗೊಂಡಿದ್ದು ನೀವು 2023ನಲ್ಲಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೇ ಆರ್ ಲೈಕ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಫೈನಲಿ ನಿಮ್ಮನ್ನು ನೀವು ನಿಮ್ಮ ಬಾಡಿಗೆ ಏನಿಷ್ಟ, ನಿಮ್ಮ ಮೈಂಡಿಗೆ ಯಾವುದು ಖುಷಿ ಕೊಡ್ತಾ ಇದೆ, ನಿಮಗೆ ಯಾವುದು ತೃಪ್ತಿ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳೋ ಅಂಥ ಪ್ರಯತ್ನನ ನೀವು ಮಾಡ್ತಾ ಇದ್ದೀರಾ 2023ನಲ್ಲಿ. ತುಂಬ ಆಳಕ್ಕೆ ಇಳಿದು ನಿಮ್ಮನ್ನು ನೀವು ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ವಿ ಆರ್ ಸೋ 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 ಪ್ರೌಡ್ ಆಫ್ ಯು. ಆ್ಯಂಡ್ ಆ್ಯಕ್ಚುಲಿ 2024ಅಲ್ಲಿ ಯು ವಿಲ್ ಸಿ ಅ ಲಾಡ್ ಆಫ್ ಚೇಂಜಸ್. ಇನ್ನೂ ನಿಮ್ಮನ್ನು ನೀವು ತಿಳ್ಕೊಳ್ತಾ ಎಷ್ಟೊಂದು ಬೇಡದೇ ಇರೋದನ್ನು ಬಿಡ್ತಾ ಹೋಗ್ತೀರಾ, ಬೇಡದೇ ಇರೋದನ್ನ ಬಿಡ್ತಾ ಯಾವುದು ಬೇಕು ಅದನ್ನು ಇನ್ವೈಟ್ ಮಾಡ್ತಾ ಹೋಗ್ತೀರಾ. ಸೊ ದೇರ್ ಇಸ್ ಲಾಡ್ ಆಫ್ ನ್ಯೂನೆಸ್ ನಿಮ್ಮ ಎನರ್ಜಿನಲ್ಲಿ. ಯಾವುದು ಬೇಡ ಅದನ್ನು ರಿಲೀಸ್ ಮಾಡ್ತಾ ಮಾಡ್ತಾ ಯು ಆರ್ ಆಲ್ಸೋ ಸೈಮಲ್ಟೇನಿಯಸ್ಲಿ ಜೊತೆಗೇನೆ ಇನ್ವೈಟ್ ಮಾಡ್ತಾ ಇದ್ದೀರಾ. ಯಾವುದು ನಿಮಗೆ ಸಪೋರ್ಟ್ ಮಾಡುವಂಥದ್ದು ಆಪರ್ಚುನಿಟೀಸ್ ಇರ್ಬೋದು ಅಥವಾ ಸಿಚುವೇಶನ್ಸ್ ಇರ್ಬೋದು, ನಿಮಗೆ ಸಪೋರ್ಟಿವ್ ಆಗಿರುವಂಥ ಸಿಚುವೇಶನ್ಸ್ನ ನಿಮ್ಮ ಲೈಫಿಗೆ ಇನ್ವೈಟ್ ಮಾಡ್ತಾ ಇದ್ದೀರಾ. ಬಟ್ 2023 ಫಾರ್ ಮೋಸ್ಟ್ ಆಫ್ ಯು ಹ್ಯಾಸ್ ಬೀನ್ ಅ ಡಿಫರೆಂಟ್ ಇಯರ್. ಇದುವರೆಗೂ ಈ ರೀತಿ ಎಕ್ಸ್ಪೀರಿಯನ್ಸಸ್ ಆಗದೇ ಇರೋವಂಥ ವರ್ಷ ನಿಮಗೆ 2023 ಇಯರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತುಂಬ ಚೇಂಜಸ್ ಮಾಡಿದ್ದೀರಾ ಅಥವಾ ಚೇಂಜಸ್ ಮಾಡಬೇಕು ಅನ್ನೋವಂಥ ಗಮನ ಬಂದಿದೆ ನಿಮ್ಮ ಮೈಂಡಿಗೆ. ಇದುವರೆಗೂ ನೀವು ಲೈಕ್ ಲೈಫ್ ಇರೋದು ಹೀಗೆ ಅನ್ನೋ ಥರನೇ ನಡೀತಿತ್ತು. ಬಟ್ ಫೈನಲಿ ಯು ಡಿಸೈಡೆಡ್ ನೋ, ಹೀಗೆ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನನಗೆ ಹೆಲ್ತ್ ಇಂಪ್ರೂವ್ ಆಗಬೇಕಂತ ಅಂದರೆ ನನ್ನ ಕೈಯಲ್ಲಿದೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು. ನನ್ನ ಲೈಫನ್ನು ಇಂಪ್ರೂವ್ ಮಾಡಬೇಕಂದ್ರೆ ನನ್ನ ಕೈಯಲ್ಲಿದೆ ನನ್ನ ಲೈಫನ್ನು ಇಂಪ್ರೂವ್ ಮಾಡ್ಕೊಳ್ಳೋದು. ಸೊ ಈ ರೀತಿ ನಿಮ್ಮನ್ನು ನೀವು ತಿಳ್ಕೊಳ್ತಾ ಇದ್ದೀರಾ, ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಮತ್ತು ಡೀಪಾಗಿ ಈ ಅವೇರ್ನೆಸ್ಗೆ ಮೂವ್ ಆಗ್ತಾ ಇದ್ದೀರಾ. ಗ್ರೂಪ್ ನಂಬರ್ 2. ಸೊ ವೆರಿ ಸ್ಪಿರಿಚುವಲಿ ಬೇಸ್ಡ್ ಎನರ್ಜಿ. ಇಟ್ ಈಸ್ ನಾಟ್ ದಟ್ ನನ್ನ ಪವರ್ ವಾಪಸ್ ತೊಗೊಳ್ಬೇಕು, ನಾನು ಈ ಬೌಂಡ್ರಿ ಸೆಟ್ ಮಾಡಬೇಕು, ಇದೆಲ್ಲದಕ್ಕಿಂತ ಬೇರೆಯವ್ರ ಬಗ್ಗೆ ಮಾತಲ್ಲ ಇದು. ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ನಿಮ್ಮ ಗ್ರೂಪಲ್ಲಿ. ಇಟ್ ಈಸ್ ಓನ್ಲಿ ಅಬೌಟ್ ಯು. ಇದು ನೀವು ನಿಮ್ಮ ಜೊತೆ, ನೀವು ಯೂನಿವರ್ಸ್ ಜೊತೆ. ಇದನ್ನೇ ಹೇಳಿದ್ದು ವಿ ಹ್ಯಾವ್ ಸ್ಟಾರ್ ಕಾರ್ಡ್. ಗ್ರೂಪ್ ನಂಬರ್ 1ಗೂ ಸ್ಟಾರ್ ಕಾರ್ಡ್ ಬಂದಿತ್ತು. ನಿಮ್ಗೇನಾದರೂ ಕನ್ಫ್ಯೂಷನ್ ಆಗಿ 1 ತೊಗೋಬೇಕಾ 2 ತೊಗೋಬೇಕಾ ಅಥವಾ ಗ್ರೂಪ್ ನಂಬರ್ 1 or 2 ಅಂತ ಕನ್ಫ್ಯೂಷನಲ್ಲಿದ್ದರೆ 2 ಗ್ರೂಪ್ನು ಸೆಲೆಕ್ಟ್ ಮಾಡಿದರೆ ಮೇ ಬಿ 2ರಲ್ಲೂ ನಿಮಗೆ ಮೆಸೇಜ್ ಇದೆ. ಯಾಕೆಂದರೆ ಈ ಕಾರ್ಡು ಗ್ರೂಪ್ ನಂಬರ್ 1ಗೂ ಬಂದಿತ್ತು. ಬಟ್ ಅವ್ರಿಗೆ ಅದು ಲಾಸ್ಟ್ ಟ್ಯಾರೋ ಕಾರ್ಡಾಗಿ ಬಂದಿತ್ತು. ಬಟ್ ಇದು ನಿಮಗೆ ಫಸ್ಟ್ ಟ್ಯಾರೋ ಕಾರ್ಡಾಗಿ ಬರ್ತಾ ಇದೆ. ಸೊ ಮೇ ಬಿ ಗ್ರೂಪ್ ನಂಬರ್ 1 ಕಂಟಿನ್ಯೂಯೇಷನ್ ಇರ್ಬೋದು ಇದು. ಸೊ ನೀವು ಗ್ರೂಪ್ ನಂಬರ್ 2 ಲೈಕ್ ನಿಮ್ಮ ಕನೆಕ್ಷನ್ ಯೂನಿವರ್ಸ್ ಜೊತೆ ಅಥವಾ ನಿಮ್ಮ ಕನೆಕ್ಷನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ, ನಿಮ್ಮ ಕನೆಕ್ಷನ್ ನಿಮ್ಮ ಜೊತೆ ಇಟ್ ಈಸ್ ಗ್ರೋಯಿಂಗ್ ಸ್ಟ್ರಾಂಗ್. ಓಕೆ, 2023ನಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರೆ ನಿಮ್ಮ ಜೊತೆ ನೀವು ಡಿಸ್ಕನೆಕ್ಟ್ ಆಗಿದ್ದರಿಂದ ಇನ್ ದ ಪಾಸ್ಟ್ ನಿಮ್ಮ ಒಂದು ಇಂಟ್ರೆಸ್ಟನ್ನೇ ನೀವು ಅಥವಾ ನಿಮ್ಮನ್ನು ನೀವೇ ಕಾಳಜಿ ಕೊಡ್ದಿರ ಇಗ್ನೋರ್ ಮಾಡಿದಿದ್ರೆ 2023ನಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟು ನಿಮ್ಮ ಬಗ್ಗೆ ನೀವು ಕಾಳಜಿ ತೊಗೊಳ್ತಾ ಇದ್ದೀರಾ ಮತ್ತು ನಿಮ್ಮನ್ನು ನೀವು ನೋಡ್ಕೊಳ್ತಾ ಇದ್ದೀರಾ. ಮೇಜರ್ ಸೆಲ್ಫ್ ಲವ್, ಸೆಲ್ಫ್ ರಿಫ್ಲೆಕ್ಷನ್ ಆ್ಯಂಡ್ ಲಾಡ್ ಆಫ್ ಸ್ಪಿರಿಚುವಲ್ ಬೇಸ್ಡ್ ಎನರ್ಜಿ ಈ ಗ್ರೂಪಲ್ಲಿ ಬರ್ತಾ ಇರೋದು. ಆಲ್ ರೈಟ್. ಸೊ ಎಷ್ಟೊಂದು ಪ್ರೇಯರ್ಸ್ ಇದೆ, ವಿಶಸ್ ಇದೆ, ಎಷ್ಟೊಂದು ಅಂದ್ಕೊಳ್ತಾ ಇದ್ದೀರಾ, ಡ್ರೀಮ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನ್ ಮಾಡೋ ಪ್ರಯತ್ನ ಪಡ್ತಾ ಇದ್ದೀರಾ, ವಿಜುವಲೈಸ್ ಮಾಡ್ತಾ ಇರ್ಬೋದು. ಐ ಡೋಂಟ್ ನೋ, ಇಟ್ ಫೀಲ್ಸ್ ವೆರಿ ವೆರಿ ಫಿಸಿಕಲ್ ಥರನೇ ಅನ್ನಿಸ್ತಾ ಇಲ್ಲ ನನಗೆ. ಇಟ್ ಫೀಲ್ಸ್ ಲೈಕ್ ನಾನು ಸ್ಪಿರಿಚುವಲ್ ರೆಲ್ಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋ ಥರ. ಇಟ್ ಫೀಲ್ಸ್ ವೆರಿ ಅದರ್ ವರ್ಲ್ಡಿ, ಬೇರೆ ಪ್ರಪಂಚ, ಬೇರೆ ಒಂದು ಡ್ರೀಮ್ ವರ್ಲ್ಡಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋ ಥರ ಇದೆ ನಿಮ್ಮ ಗ್ರೂಪ್ಗೆ. ಮೇ ಬಿ ನೀವು ಜಾಸ್ತಿ ನಿಮ್ಮ ಮೈಂಡಲ್ಲೇ ಇರ್ತೀರಾ, ಜಾಸ್ತಿ ವಿಜುವಲೈಸ್ ಮಾಡ್ತಾ ಇರ್ತೀರಾ ಅಥವಾ ಜಾಸ್ತಿ ಮೆಡಿಟೇಟ್ ಮಾಡ್ತೀರಾ. ಸೊ ಆ ಮೆಡಿಟೇಟಿವ್ ಸ್ಟೇಟಲ್ಲಿ ಇರ್ತೀರಾ. ಜಾಸ್ತಿ ಅಂದರೆ ಈ ಸ್ಪಿರಿಚುಯಾಲಿಟಿ ಅಥವಾ ಸ್ಪಿರಿಚುವಲ್ನ, ಏಂಜಲ್ಸ್ನ, ಗೈಡ್ಸ್ನ ಇದನ್ನೆಲ್ಲ ತುಂಬ ಜಾಸ್ತಿ ನಂಬ್ತೀರಾ ನೀವು. ಅವ್ರ ಜೊತೆ ತುಂಬ ಕಾಂಟ್ಯಾಕ್ಟಲ್ಲಿರೋದು, ಮೆಸೇಜಸ್ಸು. ಸೊ ಯು ಮೇ ಬಿ ವೆರಿ ಕ್ಲೋಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ. ಬಟ್ it feels very very spiritual. Look at that, we have 8 of cups. Maybe 2023 ನಲ್ಲಿ you took some major decisions. ಕೆಲವೊಂದನ್ನು ಬಿಡೋದಕ್ಕೆ ಜನರು ಇರ್ಬೋದು, ಹ್ಯಾಬಿಟ್ಸ್ ಇರ್ಬೋದು, ಕೆಲಸ ಇರ್ಬೋದು, ಅಥವಾ ನಿಮ್ಮ
ಪಾಸ್ಟ್ ಸೆಲ್ಫ್ ಇರ್ಬೋದು, ಬಟ್ ಸಮಥಿಂಗ್ ಎಂಡೆಡ್ 2023ನಲ್ಲಿ ಅದನ್ನು ಬಿಟ್ಟು ಮುಂದೆ ಹೋಗೋ ಪ್ರಯತ್ನ ಪಡ್ತಾ ಇದ್ದೀರಾ. 2023ನಲ್ಲಿ ಎಂಡ್ ಆಗಿಲ್ಲ ಅಂದರೂ ಇನ್ ದ ಪಾಸ್ಟ್ ಇಫ್ ಸಮಥಿಂಗ್ ಹ್ಯಾಸ್ ಎಂಡೆಡ್, ಬಟ್ ಅದಕ್ಕೇ ನೀವು ಕನೆಕ್ಟೆಡ್ ಆಗಿದ್ದು ನಿಮ್ಮ ಜೀವನನ ಮುಂದೆ ತೊಗೊಂಡು ಹೋಗೋದಕ್ಕೆ ನೀವು ಕನ್ಫ್ಯೂಸ್ಡ್ ಆಗಿದ್ರೆ ಅಥವಾ ಆಗ್ತಾನೇ ಇಲ್ಲ ಅದೊಂದು ಆ ಸಿಚುವೇಶನಿಂದ ಬಿಡುಗಡೆ ಪಡೆಯೋದಕ್ಕೆ ಅಂತ ಅಂದ್ಕೊಂಡಿದ್ದಿದ್ರೆ ಮೇ ಬಿ 2023ನಲ್ಲಿ ನೀವು ಫೈನಲಿ ಡಿಸೈಡ್ ಮಾಡಿದ್ರಿ, ಓಕೆ ಪಾಸ್ಟಲ್ಲಿದ್ದರೆ ಯಾವುದೇ ರೀತಿಯಾದ ಉಪಯೋಗ ಇಲ್ಲ, ಐ ಹ್ಯಾವ್ ಟು ಫರ್ಗಿವ್ ಅಂಥೇಳಿ ಕೆಲವ್ರನ್ನ ಕ್ಷಮಿಸ್ಬೇಕಾಗಿ ಬಂತು, ಕೆಲವ್ರನ್ನ ಬಿಡಬೇಕಾಗಿ ಬಂತು, ಅಥವಾ ಕೆಲವೊಂದು ಹ್ಯಾಬಿಟ್ಸ್ನ ಬಿಡಬೇಕಾಗಿ ಬಂತು. ಬಟ್ ಅದರಿಂದ ನೀವು ಮುಂದೆ ಹೋದ್ರೇ ನಿಮಗೆ ಆ ಒಂದು ನೀವು ಅಂದ್ಕೊಂಡಿರೋ ಅಂಥ ಜೀವನನ ಪಡೆಯೋದಕ್ಕೆ ಸಾಧ್ಯ ಅನ್ನೋವಂಥ ಒಂದು ಧೈರ್ಯನ ಮಾಡಿದಂಥ ಇಯರು 2023. ಕೆಲವ್ರಿಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಆ ಡಿಸಿಷನ್ಸ್ನ ಇನ್ನೂ ಮಾಡ್ತಾ ಇದ್ದೀರಾ, ಬಟ್ ಆ ಒಂದು ಬೋಲ್ಡ್ ಡಿಸಿಷನ್ಸ್ನ ನೀವು ಡೆಫಿನೆಟ್ ಆಗಿ ತೊಗೊಳ್ತೀರಾ 2024ಅಲ್ಲಿ. ಬಟ್ ಯು ಆರ್ ಆನ್ ದ ರೈಟ್ ಡೈರೆಕ್ಷನ್, ಯು ಆರ್ ಥಿಂಕಿಂಗ್ ಪ್ರಾಪರ್ಲಿ, ಕರೆಕ್ಟಾಗಿರೋ ದಿಕ್ಕಲ್ಲಿ ಆಲೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ. ನೆಕ್ಸ್ಟ್ ಕಾರ್ಡ್ ಇಸ್ ಹರ್ಮಿಟ್. ಗ್ರೂಪ್ ನಂಬರ್ 1ಗೂ ಈ ಕಾರ್ಡ್ ಬಂದಿತ್ತು. ಲುಕ್ ಅಟ್ ದ್ಯಾಟ್, ಲೈಕ್ ಈ ಪ್ರತಿಯೊಬ್ಬರೂ ಯಾರೇ ಈ ರೀಡಿಂಗ್ನ ನೋಡ್ತಾ ಇದ್ದರೆ, ಗ್ರೂಪ್ ನಂಬರ್ 1 ಆಗಿರಲಿ 2 ಆಗಿರಲಿ, ಪ್ರತಿಯೊಬ್ಬರು ಈ ಚಾನಲ್ನ ಸೆಲೆಕ್ಟ್ ಮಾಡಿಕೊಂಡು ಇಂಟ್ರೆಸ್ಟೆಡ್ ಆಗಿರೋರು ಈ ಚಾನಲ್ ಬಗ್ಗೆ ಐ ಆಮ್ 100% ಶ್ಯೂರ್ ನೀವೆಲ್ಲರೂ ಸೆಲ್ಫ್ ಡಿಸ್ಕವರಿ ಜರ್ನಿನಲ್ಲಿರೋರು, ನಿಮ್ಮನ್ನು ನೀವು ತಿಳ್ಕೊಳ್ಳೋ ಅಂಥ ಜರ್ನಿನಲ್ಲಿರೋರು, ಗ್ರೋ ಆಗಬೇಕು ಅಂತ ಹೇಳಿ ಮುಂದೆ ಹೋಗಬೇಕು ನೆಕ್ಸ್ಟ್ ಚಾಪ್ಟರ್ಗೆ. ಐ ವಾಂಟ್ ಟು ಲೈಕ್ ಗ್ರೋ, ಎಕ್ಸ್ಪ್ಯಾಂಡ್ ನನ್ನ ಕಾನ್ಷಿಯಸ್ನೆಸ್ನ, ನನ್ನ ಲೈಫ್ನ ಅಂತೇಳಿ ಆ ಉತ್ಸಾಹದಲ್ಲಿರೋರು ಈ ಚಾನಲ್ನ ಐ ಆಮ್ ಕ್ವೈಟ್ ಶ್ಯೂರ್ ನೀವು ಈ ಚಾನಲ್ನ ಇಷ್ಟಪಡ್ತಿದ್ರೆ ದಟ್ ಈಸ್ ವೈ. ಬಿಕಾಸ್ ಎಲ್ಲ ಕಾರ್ಡ್ಸೂ ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2 ಇಬ್ರಿಗೂ ದೇರ್ ಇಸ್ ಅ ಕಾಮನ್ ಥೀಮ್. ಇಲ್ಲಿ ನಂಬರ್ 11 ತೋರಿಸಿದ್ರು, ನ್ಯೂ ಬಿಗಿನಿಂಗ್ಸ್ ಆ್ಯಂಡ್ ಸ್ಪಿರಿಚುವಲ್ ಕನೆಕ್ಷನ್. ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಕನೆಕ್ಷನ್ ಸ್ಪಿರಿಚುವಲ್ ರೆಲ್ಮ್ ಜೊತೆ ಇದೆ ಗ್ರೂಪ್ ನಂಬರ್ 2. ಆ್ಯಂಡ್ ಲುಕ್ ಎಟ್ ದ್ಯಾಟ್, ಲೈಕ್ ದಿಸ್ ಈಸ್ ಜಸ್ಟ್ ಅಮೇಝಿಂಗ್. ನಿಮ್ಮನ್ನು ನೀವು ತಿಳ್ಕೊಳ್ತಾ ಇರುವಂಥದ್ದು ನಿಮ್ಮ ನನಗೆ ಈ ಕಾರ್ಡಲ್ಲಿ ಮತ್ತೆ ಮೆಡಿಟೇಷನ್ ಎನರ್ಜಿ ಬರ್ತಾ ಇದೆ. ನಿಮ್ಮ ಒಳಗಡೆ ಇರೋವಂಥ ಆ ಬ್ಯೂಟಿನ ನೀವು ತಿಳ್ಕೊಳ್ತಾ ಇರೋದು, ನಿಮ್ಮ ಒಳಗಡೆ ಇರೋವಂಥ ಆ ಡೆಪ್ತನ್ನ ನೀವು ತಿಳ್ಕೊಳ್ತಾ ಇದ್ದೀರಾ, ನೀವು ಯಾರು ಅಂತ ತಿಳ್ಕೊಳ್ತಾ ಇದ್ದೀರಾ. 2023ನಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಶುರು ಮಾಡಿದ್ದೀರಾ, ಮುಂದೆ ನಿಮ್ಮ ಜರ್ನಿನಲ್ಲಿ ಮುಂದೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ಕೆಲವರು ಜಾಬ್ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ಬೋದು, ಬಟ್ ಇನ್ನು ಅದ್ರ ಡೈರೆಕ್ಷನಲ್ ಆ್ಯಕ್ಷನ್ಸ್ ತೊಗೊಳ್ದೇ ಇರ್ಬೋದು. ಬಟ್ 2024 ಈಸ್ ಗೋಯಿಂಗ್ ಟು ಬ್ರಿಂಗ್ ಯು ಅ ಲಾಟ್ ಆಫ್ ಮೇಜರ್ ಚೇಂಜಸ್. ಗ್ರೂಪ್ ನಂಬರ್ 2 we have 10 of swords here. 10 of swords is end of suffering ಅನ್ನೋದಕ್ಕಿಂತ ಎಂಡಿಂಗ್ಸ್, ಲಾಡ್ ಆಫ್ ಎಂಡಿಂಗ್ಸ್. ಓಕೆ, ಈ ಹಾರ್ಡ್ಶಿಪ್ಸ್ ಇರ್ಬೋದು, ಪೇನ್ಫುಲ್ ಸಿಚುವೇಶನ್ಸ್ ಇರ್ಬೋದು, ಏನೆಲ್ಲ ಜೀವನದಲ್ಲಿ ನಿಮಗೆ ನೋವು ಕೊಟ್ಟಂತಹ ಸಿಚುವೇಶನ್ ಇರ್ಬೋದು, ಏನೇ ಮಾಡಿದ್ರೂ ಪ್ರೋಗ್ರೆಸ್ಸೇ ಆಗ್ತಾ ಇಲ್ಲ ಅನ್ನೋ ಸಿಚುವೇಶನ್ ಇರ್ಬೋದು, ಎಷ್ಟೊಂದು ತಲೆ ಕೆಡಿಸ್ಕೊಂಡಿರ್ಬೋದು ನೀವು, ನಿಮ್ಮ ಹೆಲ್ತ್ ಬಗ್ಗೆ ಇರ್ಬೋದು. 2024ನಲ್ಲಿ ನೀವು ಹೋಗ್ತಾ, ಇಫ್ ಯು ಕ್ಯಾನ್ ಸಿ ಹಿಯರ್ ಗ್ರೂಪ್ ನಂಬರ್ 2, ನಾನು ಟ್ಯಾರೋ ರೀಡ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಪಾಸ್ ಮಾಡಿ ಈ 4 ಇಮೇಜಸ್ನು ನೀವು ನೋಡಿ. ಈ ಕಾರ್ಡಲ್ಲಿ ಯು ಆರ್ ಕನೆಕ್ಟೆಡ್ ಟು ಸ್ಪಿರಿಚುವಲ್ ರೆಲ್ಮ್. ಈ ಕಾರ್ಡಲ್ಲಿ ಈ ಹಳೇದು, ಲೈಕ್ ಇಲ್ಲಿ ರಿಚುವಲ್ ಮಾಡಿ ಈ ಬೌಲಲ್ಲಿ ಈ ನೀರೊಳಗಡೆ ಈ ಬೌಲ್ನ ಬಿಟ್ಬಿಟ್ಟು ವಾಪಸ್ ನಡ್ಕೊಂಡು ಹೋಗ್ತಾ ಇರೋದು, ಆ ಸೂರ್ಯ ಎಲ್ಲಿದೆ, ಬೆಳಕೆಲ್ಲಿದೆ ಆ ಕಡೆ ನಡ್ಕೊಂಡು ಹೋಗ್ತಾ ಇರೋದು. ಈ ಕಾರ್ಡಲ್ಲಿ ನೀವು ಗ್ಲೋ ಆಗ್ತಾ ಇರೋದು, ನಿಮ್ಮ ಒಳಗಡೆ ಇರುವಂಥ ಬೆಳಕು ಗ್ಲೋ ಆಗ್ತಾ ಇರೋದು. ಮತ್ತು ಈ ಕಾರ್ಡಲ್ಲಿ ಮತ್ತೆ ಆ ಬೆಳಕೆಲ್ಲಿದೆ ಆ ಡೈರೆಕ್ಷನಲ್ಲಿ ನೀವು ತಿರ್ಕೊಂಡಿರೋದು. ಎಲ್ಲ ಕಾರ್ಡೂ ಇಟ್ ಈಸ್ ಫೇಸಿಂಗ್ ಟುವರ್ಡ್ಸ್ ಫ್ಯೂಚರ್. ಓಕೆ, ಸೊ ವಿಚ್ ಮೀನ್ಸ್ ನಿಮ್ಮ ಪಾಸ್ಟನ್ನ ನೀವು ಬಿಟ್ಟು ನಿಮ್ಮ ಫ್ಯೂಚರ್ಗೆ ನೀವು ಯು ಆರ್ ರೆಡಿ. ಈ ಹೊಸ ಬಿಗಿನಿಂಗ್ಸ್ಗೆ, ನ್ಯೂ ಬಿಗಿನಿಂಗ್ಸ್ಗೆ ಯು ಆರ್ ರೆಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮನ್ನು ನೀವು ತಿಳ್ಕೊಂಡು ಇನ್ನೂ ಆಳವಾಗಿ ಈ ಜೀವನನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯು ಆರ್ ರೆಡಿ. ನಿಮ್ಮ ಒಳಗಡೆ ಇರುವಂತಹ ಬೆಳಕು ಇನ್ನೂ ಬ್ರೈಟಾಗಿ ಶೈನ್ ಆಗೋದಕ್ಕೆ ಯು ಆರ್ ರೆಡಿ. ಮೆಂಟಲ್ ಟೆನ್ಷನು, ಫಿಸಿಕಲ್ ಟೆನ್ಷನು ಅಥವಾ ಹೆಲ್ತ್ ಇಶ್ಯೂಸ್ನೆಲ್ಲ ಟ್ಯಾಕಲ್ ಮಾಡೋದಕ್ಕೆ, ಅಥವಾ ನನ್ನ ಕೈಯಲ್ಲಿದೆ ಅಂತ ತಿಳ್ಕೊಂಡು ಹೀಲಿಂಗ್ ಪ್ರಾಸೆಸ್ನ ಶುರು ಮಾಡೋದಕ್ಕೆ ಯು ಆರ್ ರೆಡಿ. ಸೊ 2023ನಲ್ಲಿ ಎಷ್ಟೊಂದು ಥಾಟ್ಸ್ ಶಿಫ್ಟ್ ಆಯಿತು, ನಿಮ್ಮ ಮೈಂಡ್ ಸೆಟ್ ಶಿಫ್ಟ್ ಆಯಿತು, ನಿಮ್ಮ
ಕಾನ್ಷಿಯಸ್ನೆಸ್ ಶಿಫ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನೂ ನಿಮ್ಮ ಅವೇರ್ನೆಸ್ ಇನ್ನೂ ಡೀಪ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ನಿಮ್ಮ ಒಳಗಡೆ ಇರುವಂಥ ಸ್ಪಿರಿಚುವಲ್ ಎನರ್ಜಿ ರೈಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಜೀವನದ ಬಗ್ಗೆ ಇನ್ನೂ ಬ್ರಾಡಾಗಿ ವಿಶಾಲವಾಗಿ ವಿಶಾಲವಾಗಿ ಅರ್ಥ ಮಾಡ್ಕೊಳ್ಳೋ ಅಂಥ ಮನಸ್ಸು ನಿಮ್ಮದು ಶುರುವಾಯಿತು. ಎಲ್ಲ 2023ನಲ್ಲಿ ಲುಕ್ಸ್ ಲೈಕ್ ದಿಸ್ ಈಸ್ 2023 ವಾಸ್ ಅ ಸ್ಟೇಜ್. ನಮಗೆ ನೆಕ್ಸ್ಟ್ ಏನು ಮಾಡ್ತೀವಿ ಅದಕ್ಕೆ ಪ್ರಿಪೇರ್ ಆಗೋದಕ್ಕೆ, ಏನು ಬರ್ತಿದೆ ನಮ್ಮ ಜೀವನಕ್ಕೆ ಅದನ್ನು ಇನ್ವೈಟ್ ಮಾಡೋದಕ್ಕೆ ಇಟ್ ಈಸ್ ಫೀಲಿಂಗ್ ಲೈಕ್ ಅ ಸ್ಟೇಜ್. 2023 ವಾಸ್ ಅ ಸ್ಟೇಜ್. ಎಷ್ಟೊಂದು ಬದಲಾವಣೆಗಳಿಗೆ ನಾವು ಇನ್ವೈಟ್ ಮಾಡೋದಕ್ಕೆ ರೆಡಿ ಆಗೋದಕ್ಕೆ. ಸಿ ಕ್ಲಾರಿಟಿ, ವಿ ಹ್ಯಾವ್ ಎಪಿಫನಿ. ಎಷ್ಟೊಂದು ಎಪಿಫನಿ ಅಂದರೆ ಸಡನ್ ರಿಯಲೈಸೇಷನ್ಸ್. 2023ನಲ್ಲಿ ನಿಮಗೆ ಎಷ್ಟೊಂದು ರಿಯಲೈಸೇಷನ್ಸ್ ಆಯಿತು. ಈ ರೀತಿನಾ, ಈ ರೀತಿ ಮಾಡಬೇಕಿತ್ತಾ, ಹಿಂಗಿತ್ತಾ, ಈ ರೀತಿ ಆಯಿತಾ. ಸೊ ಎಷ್ಟೊಂದು ಕ್ಲಾರಿಟಿ, ಕನ್ಫರ್ಮೇಷನ್ಸು, ನಿಮ್ಮನ್ನು ನೀವು ತಿಳ್ಕೊಂಡಂಥ ಆಹಾ ಮೊಮೆಂಟ್ಸು. ಮೈ ಗಾಡ್, ಐ ನೌ ಅಂಡರ್ಸ್ಟ್ಯಾಂಡ್ ಏನೆಲ್ಲ ಆಯಿತು ನನ್ನ ಜೀವನದಲ್ಲಿ, ಯಾಕಾಯಿತು ಅಂತ ನೌ ಐ ಅಂಡರ್ಸ್ಟ್ಯಾಂಡ್. ನನ್ನ ಬಾಡಿ ಯಾಕೆ ಹೀಲ್ ಆಗ್ತಾ ಇಲ್ಲ, ಐ ಥಿಂಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೌ. ನನ್ನ ಎಮೋಷನ್ಸ್ ಎಲ್ಲ ಒಳಗಡೆ ಸ್ಟಕ್ ಆಗಿದೆ, ಐ ಅಂಡರ್ಸ್ಟ್ಯಾಂಡ್, ಅದನ್ನೆಲ್ಲ ರಿಲೀಸ್ ಮಾಡಬೇಕು ಅಂತ ಹೇಳಿ. ಸೊ ದೆರ್ ಇಸ್ ಅ ಲಾಟ್ ಆಫ್ ಎಪಿಫನೀಸ್. ಎಪಿಫನಿ ಒನ್ ವರ್ಡಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಬೌಟ್ ಆಹಾ ಮೊಮೆಂಟ್ಸ್, ಕ್ಲಾರಿಟಿ ಮೊಮೆಂಟ್ಸ್, ಶಿಫ್ಟ್ ಆದಂಥ ಮೊಮೆಂಟ್ಸ್, ಥಾಟ್ಸ್ ಬೇರೆ ಡೈರೆಕ್ಷನ್ಗೆ ಮೂವ್ ಆದಂಥ ಮೊಮೆಂಟ್ಸು, ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆದಂಥ ಒಂದು ಇಯರು 2023. ವಿ ಹ್ಯಾವ್ ಇಂಟ್ಯೂಷನ್ ಇಯರ್. ನಿಮ್ಮ ಇನ್ನರ್ ವಾಯ್ಸನ್ನು ನೀವು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರಿ, ನಿಮ್ಮ ವಾಯ್ಸ್ನ ನೀವು ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿ, ನಿಮ್ಮ ವಾಯ್ಸನ್ನ ಆಚೆ ಬರೋದಕ್ಕೆ ಬಿಡೋ ಅಂಥ ಪರ್ಮಿಷನ್ ಕೊಟ್ರಿ 2023ನಲ್ಲಿ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಅಬೌಟ್ ಯೋರ್ ಇಂಟ್ರೆಸ್ಟ್. ನೀವು ಯಾರು, ನೀವೇನು, ನಿಮಗೇನು ಬೇಕು, ಬರೀ ಹೊರಗಡೆ ಜನ ಅಷ್ಟೆಲ್ಲ ಇಂಪಾರ್ಟೆಂಟ್. ಯು ಆರ್ ಈಕ್ವಲಿ ಇಫ್ ನಾಟ್ ಮೋರ್ ಇಂಪಾರ್ಟೆಂಟ್ ಎಲ್ಲರಿಗಿಂತ. ಸೊ ನಿಮ್ಮ ಪ್ರಯಾರಿಟಿನ ನೀವು ಸೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ 2023ನಲ್ಲಿ. ಆ್ಯಂಡ್ 2024ಅಲ್ಲಿ ಗ್ರೂಪ್ ನಂಬರ್ 2 ಯು ಆರ್ ರೈಡಿಂಗ್ ದ ಡ್ರ್ಯಾಗನ್. ಓಕೆ, ಸೊ ಚೈನೀಸ್ ಕ್ಯಾಲೆಂಡರ್ ಪ್ರಕಾರ 2024 ಈಸ್ ದ ಇಯರ್ ಆಫ್ ಡ್ರ್ಯಾಗನ್. ಓಕೆ, ಸೊ ನಿಮಗೆ ಈ ಡ್ರ್ಯಾಗನ್ ಕಾರ್ಡ್ ಬಂದಿರೋದು, ಇಟ್ ಈಸ್ ಲೈಕ್ 2024 ಈಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್ ಇಯರ್ ನಿಮಗೆ. ಮೇಜರ್ ಡಿಸಿಷನ್ಸ್, ಮೇಜರ್ ಚೇಂಜಸ್, ಇನ್ನೂ ದೊಡ್ಡ ಚೇಂಜಸ್ ಮಾಡ್ತೀರಾ. ಇನ್ನು ಯು ಆರ್ ಗೋಯಿಂಗ್ ಟು ಬಿ ಸರ್ಪ್ರೈಸ್ 2024ಅಲ್ಲಿ ಇನ್ನೂ ಎಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಹೇಳಿ. ಎಸ್ಪೆಷಲಿ 2024 ಬೀಯಿಂಗ್ ದ ಇಯರ್ ಆಫ್ ಡ್ರ್ಯಾಗನ್, ನಿಮಗೆ ಡ್ರ್ಯಾಗನ್ ಕಾರ್ಡ್ ಬಂದಿರೋದು ಇಟ್ ಈಸ್ ವೆರಿ ವೆರಿ ಸಿಂಬಾಲಿಕ್. ಯು ಆರ್ ಇನ್ವೈಟಿಂಗ್ ಅ ಲಾಟ್ ಆಫ್ ನ್ಯೂ ಥಿಂಗ್ಸ್ ನಿಮ್ಮ ಜೀವನದಲ್ಲಿ. ಬರೀ ಇನ್ವೈಟಿಂಗ್ ಅಷ್ಟೇ ಅಲ್ಲ, ಯು ಆರ್ ಆನ್ ಬೋರ್ಡ್ ಆ ಚೇಂಜಸ್ನ ನಿಮ್ಮ ಜೀವನಕ್ಕೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಟು ಮೂವ್ ಫಾರ್ವರ್ಡ್. ಆಲ್ ರೈಟ್, ಬಟ್ ಒಂದು ಅಡ್ವೈಸು ನಿಮಗೆ 2024ಅಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಡೋಂಟ್ ರಶ್ ದ ಪ್ರಾಸೆಸ್. ಸ್ವಲ್ಪ ಡಿಲೇ ಆಗ್ತಾ ಇದೆ ಅಥವಾ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಥವಾ ಯಾವುದೇ ಒಂದು ಸಿಚುವೇಶನ್ ಇರಲಿ, ಸೆಟ್ ಬ್ಯಾಕ್ಸ್ ಇರ್ಬೋದು, ಡೋಂಟ್ ರಶ್ ದ ಪ್ರಾಸೆಸ್. ಆ ಪ್ರಾಸೆಸ್ಗೆ ಆದಂಥ ಒಂದು ಟೈಮ್ ಇರುತ್ತೆ. ಯಾವ ಟೈಮಲ್ಲಿ ಯಾವ್ದು ಬರಬೇಕು ಅದನ್ನೆಲ್ಲ ಇಟ್ ಈಸ್ ಆಲ್ ಡಿವೈನ್ಲಿ ಟೈಮ್ಡ್. ಓಕೆ, ಸೊ ಇಂಪಾರ್ಟೆಂಟ್ ಆಗಿ ನೀವು ಗ್ರೂಪ್ ನಂಬರ್ 2 ಮೊದಲನೇದು ಬಂದು ಹ್ಯಾವ್ ಫನ್. ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೋಬೇಡಿ. ಕೆಲವು ಸಲ ನಾವು ಸೆಲ್ಫ್ ಡಿಸ್ಕವರಿ ಜರ್ನಿಗೆ ಹೋದಾಗ ಲೈಫ್ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಡ್ತೀವಿ. ವಿ ಬಿಕಮ್ ವೆರಿ ಸೀರಿಯಸ್. ಸೊ ಹ್ಯಾವ್ ಫನ್, ಹ್ಯಾವ್ ಅ ಲಾಟ್ ಆಫ್ ಫನ್. ಲೈಕ್ ನಿಮ್ಮ ಇನ್ನರ್ ಚೈಲ್ಡ್ನೂ ಸ್ವಲ್ಪ ಎನ್ಕರೇಜ್ ಮಾಡಿ, ಎಂಜಾಯ್ ಲೈಫ್. ಜೊತೆಗೆ ಲುಕ್ಸ್ ಲೈಕ್ 2024ಅಲ್ಲಿ ತುಂಬ ಸಿಂಕ್ರೊನಾಸಿಟೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೈನ್ಸು, ಸಿಂಬಲ್ಸು, ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಜಾಗಕ್ಕೆ ಹೋಗೋದು, ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಆದಂಥವ್ರು ಫೋನ್ ಮಾಡೋದು ಅಥವಾ ಕರೆಕ್ಟ್ ಆದಂಥ ಕಾಂಟ್ಯಾಕ್ಟ್ ಸಿಗೋದು ಅಥವಾ ಡಿಲೇಸ್ ಆಗೋದು, ಪ್ರತಿಯೊಂದೂ ಇಟ್ ಫೀಲ್ಸ್ ವೆರಿ 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 ಡಿವೈನ್ಲಿ ಟೈಮ್ಡ್ ಫಾರ್ ಯು. ಗ್ರೂಪ್ ನಂಬರ್ 2. ಸೊ ಇಂಟ್ಯೂಷನ್ ಕಾರ್ಡ್ ಬಂದಿರೋದ್ರಿಂದ ಟ್ರಸ್ಟ್ ಯುವರ್ ಇಂಟ್ಯೂಷನ್, ಟ್ರಸ್ಟ್ ಯುವರ್ ಇನ್ನರ್ ವಾಯ್ಸ್ ಇನ್ 2024. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೇ ಆರ್ ವೆರಿ ಪ್ರೌಡ್ ಆಫ್ ಯುವರ್ 2023 ಜರ್ನಿ. ನೀವು ಇಷ್ಟೆಲ್ಲ ನಿಮ್ಮ ಬಗ್ಗೆ ನೀವು ತಿಳ್ಕೊಂಡು ನಿಮ್ಮ ಒಳಗಡೆ ಇರುವಂಥ ಆ ಶಕ್ತಿನ ಅಥವಾ ನಿಮ್ಮ ಒಂದು ರಿಯಾಲಿಟಿನ, ನಿಮ್ಮ ಒರಿಜಿನಾಲಿಟಿನ ರಿಯಲೈಸ್ ಮಾಡಿ, ನಿಮ್ಮ ವಾಯ್ಸ್ನ ನೀವು ಅರ್ಥ ಮಾಡಿಕೊಂಡು, ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡಿಕೊಂಡು ಬದಲಾವಣೆಗಳನ್ನೆಲ್ಲ
ಇನ್ವೈಟ್ ಮಾಡೋದಕ್ಕೆ ರೆಡಿ ಆಗಿರೋವಂಥ 2023 ನಿಮ್ಮ ಜರ್ನಿ ಬಗ್ಗೆ, ಯುವರ್ ಸ್ಪಿರಿಚುವಲ್ ಫ್ಯಾಮಿಲಿ ಆ್ಯಂಡ್ ವಿ ಆಲ್ ಆರ್ ಸೋ ಪ್ರೌಡ್ ಆಫ್ ಯು ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. I'll trust my intuition. 2024 is my year of breakthroughs, or 2024 is my year ಅಂಥೇಳಿ, because that is what it is. ಯಾಕಂದರೆ 2024 looks like dragon card with a dragon ear. I think there is a very good alignment ನಿಮಗೆ 2024ಅಲ್ಲಿ. ಆಲ್ ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್ ಗ್ರೂಪ್ ನಂಬರ್ 2. ಹ್ಯಾವ್ ಅ ವಂಡರ್ಫುಲ್ ಫಂಟಾಸ್ಟಿಕ್ 2024. ವಿಶ್ ಯು ಅ ಹ್ಯಾಪಿ ನ್ಯೂ ಇಯರ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡಿಸುತ್ತೆ ಜಾಸ್ತಿ ಮಾಡಿ. ಜೀವನನ ತುಂಬ ಸೀರಿಯಸ್ ಆಗಿ ತಗೋಬೇಡಿ. ಎಂಜಾಯ್ ಲೈಫ್. ಆಲ್ ರೈಟ್, ಟೇಕ್ ಕೇರ್, ಬಾಯ್.